ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ, ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ, ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ, ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ.
ತನಕ ಮುಂದೆ ಹೋಗುವೆನು ನನ್ನೇಸುವಿನೊಡನೆ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು ನಾನು ಸ್ಥಿರವಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ನಾನು ಸ್ಥಿರವಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ಮುಂದೆ ಹೋಗುವೆನು ನನ್ನೇಸುವಿನೊಡನೆ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ಮುಂದೆ ಹೋಗುವೆನು ನನ್ನೇಸುವಿನೊಡನೆ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಮಸ್ಕಾರಗಳು ಸಹೋದರ ಸಹೋದರಿಯರೇ ಮತ್ತೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಭಾರತೀಯ ಕ್ರೈಸ್ತ ಸಭೆಯ ಪರವಾಗಿ ಕನ್ನಡದ ಆನ್ಲೈನ್ ಸರ್ವಿಸ್ಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುತ್ತೇನೆ. ಈ ಒಂದು ಸುಂದರ ಮುಂಜಾನೆಯ ಒಂದು ಸಮಯದಲ್ಲಿ ಒಂದು ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 118, 8 ಮತ್ತು 9. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಆಮೇನ್. ಸಹೋದರ ಸಹೋದರಿಯರೇ ಮತ್ತೆ ಸ್ನೇಹಿತರೆ, ಇಲ್ಲಿ ವಾಕ್ಯದಲ್ಲಿ ಹೇಳುತ್ತೆ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ದೇವರನ್ನು ಆಶ್ರಯಿಸಿಕೊಳ್ಳೋದು ಒಳ್ಳೆಯದು ಅಂತ. ಅದೇ ರೀತಿಯಲ್ಲಿ ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ದೇವರನ್ನು ಆಶ್ರಯಿಸುವುದು ಒಳ್ಳೆಯದು ಅಂತ. ಖಂಡಿತವಾಗಿ ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ ಏನು, ಮನುಷ್ಯ ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ ಎಂಬ ಒಂದು ಗಾದೆಯಂತೆ ನಾವು ಪ್ರತಿನಿತ್ಯ ದೇವರ ಮೇಲೆ ಅವಲಂಬಿತರಾಗಿರಬೇಕು. ಆಮೇನ್. ಸೊ ಈ ಒಂದು ಸುಂದರ ಸಮಯದಲ್ಲಿ ಏನು, ನೀವೆಲ್ಲರೂ ಕೂಡ ಪೂರ್ಣ ಹೃದಯದಿಂದ ದೇವರ ಒಂದು ಆರಾಧನೆಯಲ್ಲಿ ಕುಂತಿದ್ದೀರಿ, ದೇವರ ಆರಾಧನೆಯನ್ನು ಕೇಳ್ತಿದ್ದೀರಿ. ಅದಕ್ಕಾಗಿ ತುಂಬಾ ಕೃತಜ್ಞತೆಗಳು. ಒಂದು ಸುಂದರ ಸಮಯದಲ್ಲಿ ವೆಲ್ಲಣ್ಣ ಏನು ನಮ್ಮೆಲ್ಲರಿಗಾಗಿ ಒಂದು ಸಂದೇಶವನ್ನು ಕೊಡಲಿದ್ದಾರೆ. ಅವರನ್ನು ಕೂಡ ನಾವು ಪ್ರೋತ್ಸಾಹಿಸೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶವನ್ನು ಸಕಲವನ್ನು ಉಂಟು ಮಾಡಿದಂತಹ ಸರ್ವಶಕ್ತನಾದ ದೇವರೇ, ಈಗ ಸ್ವಾಮಿ ಒಂದೊಳ್ಳೆ ಒಂದು ಮುಂಜಾನೆ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯುವ ಕರ್ತನಾದ ದೇವರೇ, ಇಲ್ಲಿ ಸೇರಿರುವಂತಹ ವೀಕ್ಷಿಸುತ್ತಿರುವಂತಹ ಎಲ್ಲಾ ಸಹೋದರ ಸಹೋದರಿಯರನ್ನು ನಿಮಗೆ ಆಶೀರ್ವಾದ ಮಾಡಿ, ನಿಮ್ಮೊಂದು ವಾಕ್ಯಗಳನ್ನು ದೇವರೇ ಅವರು ಪೂರ್ಣ ಹೃದಯದಿಂದ ದೇವರೇ ತೆಗೆದುಕೊಂಡು ವಾಕ್ಯಕ್ಕೆ ಅನುಗುಣವಾಗಿ ನಡೆಯಲಿಕ್ಕೆ ಸಹಾಯ ಮಾಡಿ ಸ್ವಾಮಿ. ದೇವರು ಇಲ್ಲಿ ವಾಕ್ಯದಲ್ಲಿ ಹೇಳುತ್ತೆ, ನಾವು ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ನಿಮ್ಮಲ್ಲಿ ಭರವಸೆ ಬಿಡುವುದು ತುಂಬಾ ಒಳ್ಳೆಯದಂತ ಸ್ವಾಮಿ. ಹೌದು ಕರ್ತನಾದ ದೇವರೇ, ಅನೇಕ ಸಮಯದಲ್ಲಿ ದೇವರೇ ನಾವು ಸೋತು ಹೋದಂತ ಸಮಯಗಳಲ್ಲಿ ಕೂಡ ಕರ್ತನೆ ನೀವು ನಮಗೆ ಆಧಾರವಾಗಿರ್ತೀರಿ ಸ್ವಾಮಿ. ಸರ್ವಶಕ್ತನಾದ ದೇವರೇ, ಒಂದು ಸಮಯದಲ್ಲಿ ನಿಮ್ಮ ಒಂದು ಸಂದೇಶವನ್ನು ಕೊಡಬೇಕಾದ ದೇವರೇ, ಪವಿತ್ರಾತ್ಮನ ಮುಖಾಂತರವಾಗಿ ಅವರನ್ನು ದೇವರೇ ಪ್ರೋತ್ಸಾಹಿಸಿ ದೇವರೇ, ನಾವೆಲ್ಲರೂ ದೇವರೇ ಒಳ್ಳೆಯ ಒಂದು ಸಂದೇಶವನ್ನು ಕಲಿತು ನಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ನೀವು ಸಹಾಯ ಮಾಡ್ತೀರಿ ಅಂತ ವಿಶ್ವಾಸಿಸ್ತಾ ಚಿಕ್ಕ ಪ್ರಾರ್ಥನೆ ವಿಜ್ಞಾಪನೆ ಯೇಸು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಹೆಸರಿನಲ್ಲಿ ಬೇಡ್ಕೊಳ್ತೀನಿ ತಂದೆಯಾದ ದೇವರೇ, ಆಮೇನ್. ಆರಾಧನೆಗೆ
ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೇ, ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೇ, ಹರುಷದಿ ಆರಾಧಿಸುವೆ. ಅಭಿಷೇಕಾತ್ಮನೇ ಆತ್ಮಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕಾತ್ಮನೇ ಆತ್ಮಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ನಾನು ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ. ಗುಡ್ ಮಾರ್ನಿಂಗ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಗುಡ್ ಮಾರ್ನಿಂಗ್. ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ನಂಬಿಕೆ ನೀವೆಲ್ಲ ಕಂಫರ್ಟಬಲ್ ಆಗಿದ್ದೀರಾ ಅಂತ. ಮತ್ತೆ ಹೊರಗಡೆ ಚಳಿ ಇದೆ, ಫ್ಯಾನ್ ಓಡ್ತಾ ಇದೆ, ಪರವಾಗಿಲ್ಲ ಎಲ್ಲರಿಗೂ. ಆಮೇಲೆ ನಾವು ಪ್ರಾರ್ಥನೆ ಮಾಡಿ ಒಂದು ಮೀಟಿಂಗ್ ಹೋಗಿ ಪ್ರಾರ್ಥನೆ ಮಾಡಿ. ಪರಿಶುದ್ಧವಾದ ದೇವರೇ, ನಿಮ್ಮ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನೀವು ಉನ್ನತರು, ಪರಿಶುದ್ಧರು, ನಮ್ಮನ್ನು ಸದಾ ನಡೆಸಿ ಕಾಯ್ದು ಕಾಪಾಡುವ ದೇವರು ನೀವಾಯಿತು. ಸ್ತೋತ್ರ. ಈ ಒಂದು ಭಾನುವಾರ ದಿನದಲ್ಲಿ ನಿಮ್ಮನ್ನು ಸ್ತುತಿಸಿ ನಿಮ್ಮನ್ನು ಆರಾಧಿಸುವ ಅವಕಾಶ ಮಾಡಿಕೊಟ್ಟಿದ್ದೀರಾ ದೇವರೇ. ನಿಮ್ಮ ಪಾದ ಕೆಳಗೆ ನಾವು ಬಂದಿದ್ದೇವೆ. ನಮ್ಮ ಅಗತ್ಯಗಳು, ನಮ್ಮ ಕೋರಿಕೆಗಳನ್ನು ತಿಳ್ಕೊಂಡಿದ್ದೀರಾ. ಇಲ್ಲಿರೋ ಪ್ರತಿಯೊಬ್ಬರನ್ನು ಬಲಪಡಿಸಿ ನಿಮ್ಮ ವಾರ್ತೆಯನ್ನು ಕೇಳುವ ಪ್ರತಿಯೊಬ್ಬ ಮಕ್ಕಳು ನೀವು ಮುಟ್ಟಬೇಕಂತ ಕೇಳ್ಕೊಳ್ತೇವೆ ದೇವರೇ. ನೀವು ಅವರ ಅಗತ್ಯಗಳು, ಅವರ ಕಷ್ಟ ಕಣ್ಣೀರುಗಳನ್ನು ತಿಳ್ಕೊಂಡಿದ್ದೀರಾ. ಪ್ಲೀಸ್ ತಂದೆ, ನೀವು ಅವ್ರ ಸಂಗಡ ಇದ್ದು ನೀವೇ ಮುನ್ನಡೆಸ್ಬೇಕಂತ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮೊಬ್ಬರೇ ಮಗನಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಕೇಳಿ ಹೊಂದಿದ್ದೇನೆ ತಂದೆಯ ದೇವರೇ. ಆಮೇನ್. ಆಮೇನ್ ಬ್ರದರ್ ಸಿಸ್ಟರ್ಸ್, ನಾನು ನಂಬ್ತೀನಿ ನೀವೆಲ್ಲ ಸಂತೋಷವಾಗಿದ್ದೀರಾ ದೇವರ ವಾರ್ತೆಯನ್ನು ಕೇಳೋದ್ರಲ್ಲಿ ಅಂತ. ಆಮೇನ್. ಮನುಷ್ಯನಿಗೆ ಪ್ರತಿದಿನ ಯಾವುದು ತುಂಬ ಮುಖ್ಯವಾಗಿ ಬೇಕಾಗಿದೆ? ಗಾಳಿ ಬೇಕು, ಬೆಳಕು ಬೇಕು, ನೀರು ಬೇಕು, ಊಟ ಬೇಕು, ಆಮೇಲೆ ನೆಮ್ಮದಿ ಬೇಕು. ಅದೆಲ್ಲಿದೆ ಗೊತ್ತಿಲ್ಲ. ಆರೋಗ್ಯ ಬೇಕು. ಓಕೆ, ಅಂದರೆ ನೆಮ್ಮದಿ ಇಲ್ಲ ಅಂದರೆ ಜೀವನ ಮಾಡ್ತೀವಿ, ಆರೋಗ್ಯ ಇಲ್ಲ ಅಂದರೆ ಸ್ವಲ್ಪ ದಿನ ಬದುಕ್ತೀವಿ. ಅದು ಮುಖ್ಯವಾಗಿ ಊಟ ಬೇಕು. ಯೋಚನೆ ಮಾಡಿ ನೋಡಿ, ಒಂದು ವಾರ ಊಟ ಇಲ್ಲ ನಮ್ಗೆ ಯಾರಿಗೂ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದರೆ ಏನು ಹುಡುಕ್ತೀವಿ? ನನಗೊಂದು ಕಾರ್ ಬೇಕು ಅಂತ ಯಾರೋ ಹೇಳಿರ್ತಾರೆ. ನೀನು ಕಾರ್ ಕೊಡಿಸ್ತೀನಿ ಅಂತ ಅಲ್ಲಿ ಹೋಗ್ತೀವಾ? ಇಲ್ಲ ನಿನಗೆ ಒಂದು ಮನೆ ಹೊಸದಾಗಿ ಒಂದು ಸೈಟ್ ಸಿಗ್ತಾ ಇದೆ, ಇಲ್ಲಿಗೆ ಬಂದು ಸೈಟ್ ಸಿಗುತ್ತೆ, ಅಲ್ಲಿ ಹೋಗ್ತೀವಾ? ಇಲ್ಲ ನಮ್ಮ ಮನೆಗೆ ಒಂದು 52 ಇಂಚಸ್ ಟಿ ವಿ ಬೇಕು ಅಂತ ಓಡ್ತೀವಾ? ನನ್ನ ಮಕ್ಕಳು ಎಜುಕೇಷನ್ ಬಗ್ಗೆ ಯೋಚನೆ ಮಾಡ್ತೀವಾ? ನಾನು ಯಾವ ಥರ ಬಟ್ಟೆ ಹಾಕ್ಕೋಬೇಕು ಅಂತ ಯೋಚನೆ ಮಾಡ್ತೀವ? ನನ್ನ ಹೆಂಡತಿಗೆ ಯಾವ ಥರ ಗೋಲ್ಡ್ ನೆಕ್ಲೆಸ್ ಕೊಡಿಸ್ಬೇಕು, ಯಾವ ಥರ ಕಂಬಲ್ ಕಿವಿ ವಾಲೆ ಕೊಡಿಸ್ಬೇಕು, ಯಾವ ಥರ ಸ್ಯಾರಿ ಕೊಡಿಸ್ಬೇಕು, ಇದ್ರ ಬಗ್ಗೆ ಯೋಚನೆ ಮಾಡ್ತೀವ? ಪ್ರತಿಯೊಬ್ಬರೂ ನನಗೆ ಹೊಟ್ಟೆ ಏನಾದ್ರು ಸಿಕ್ಕಿದ್ರೆ ಸಾಕು ಆ ಟೈಮ್ಗೆ ಅಂತ ಯೋಚನೆ ಮಾಡ್ತೀವಿ. ಬಿರಿಯಾನಿನೇ ಬೇಕು ಅಂತ ಯಾರು ಇಷ್ಟಪಡಲ್ಲ. ಗಂಜಿ ಅನ್ನ ಕೊಟ್ಟರು ಕುಡಿತೀವಿ, ರಾಗಿ ಅಂಬಲಿ ಕೊಟ್ಟರು ಕುಡಿತೀವಿ, ಹೌದಿಲ್ಲ? ಕಾರಣ ಏನು? ಹಸಿವು. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಊಟ ಅಷ್ಟು ಅವಶ್ಯಕತೆ ಇದೆ. ಊಟ ಇಲ್ಲ ಅಂದರೆ ನಮಗೆ ಶಕ್ತಿ ಇಲ್ಲ.
ಊಟ ಇಲ್ಲ ಅಂದರೆ ನಾವು ಬೇರೆ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ಅಂದರೆ ಮನುಷ್ಯನಿಗೆ ಊಟ ಬೇಕು. ಈ ದಿನ ಯೇಸು ಕ್ರಿಸ್ತರು ಕೂಡ ಊಟದ ಬಗ್ಗೆ ಮಾತಾಡ್ತಾರೆ. ಮನುಷ್ಯನ ಜೀವನದಲ್ಲಿ ಎಷ್ಟೊಂದು ಮುಖ್ಯವಾಗಿದೆ ಊಟ. ನಮಗೆಲ್ಲ ಗೊತ್ತಿದೆ, ಯೇಸು ಕ್ರಿಸ್ತರು ಆ ಒಂದು ಪರಿಸ್ಥಿತಿಯಲ್ಲಿ ಫಸ್ಟ್ ಸೆಂಚುರಿ ಜನಗಳಿಗೆ ಅವರು ಬೋಧನೆ ಮಾಡಬೇಕಾದ್ರೆ ಆ ಜನಗಳ ಅಗತ್ಯಗಳಿಗೆ, ಆ ಜನಗಳಿಗೆ ಏನು ಬೇಕಂತ ಅವರು ಯೋಚನೆ ಮಾಡಿ ಮಾತಾಡ್ತಾರೆ. ಅನೇಕ ಸಮಯ ನೋಡ್ತೀವಿ ಅವರು ಕುರುಬನ ಬಗ್ಗೆ ಮಾತಾಡ್ತಾರೆ. ಕೇಳಿದ್ವಲ್ವಾ? ಕುರಿಗಳಿಗೆ ನಾನೇ ಕುರುಬ. ಅಂದರೆ ಕುರುಬನ ಉದ್ದೇಶ, ಕುರುಬನ ಪ್ರಾಮುಖ್ಯತೆ ಎಷ್ಟೊಂದು ಮುಖ್ಯವಾಗಿದೆ ಅಂತ ಯೇಸು ಗೊತ್ತಿತ್ತು. ಕಾರಣ ಏನು? ಆಗಿನ ಕಾಲದಲ್ಲಿ ಆ ಒಂದು ಜನರು ಆ ಕುರಿ ಸಾಕಾಣಿಕೆ ಕೆಲಸ ಮಾಡ್ತಾಯಿದ್ರು. ಅವ್ರು ಕುರಿಯನ್ನು ಕಾಯ್ತಾ ಇದ್ರು. ಅಂದರೆ ಕುರಿಗಳಿಗೆ ಆ ಒಂದು ಕುರುಬ ಇಲ್ಲ ಅಂದರೆ ಎಷ್ಟೊಂದು ಕಷ್ಟ ಇದೆ ಅಂತ ಅವ್ರಿಗೆ ಗೊತ್ತಿತ್ತು. ಅಷ್ಟೇ ಅಲ್ಲ, ಆಗಿನ ಕಾಲದಲ್ಲಿ ಆ ಬಡತನ, ಊಟದ ಸಮಸ್ಯೆ ಕೂಡ ಇತ್ತು. ನಾವು ನೋಡ್ತೀವಿ, ಎಲ್ಲಿ ಯೇಸು ಕ್ರಿಸ್ತ ಇರ್ತಾರೆ ಜನ ಓಡ್ತಾ ಇದ್ರು. ಯಾಕೆ? ಆತನ ವಾರ್ತೆಯನ್ನು ಕೇಳೋಕ್ಕೆ ಕೆಲವರು ಓಡ್ಬೋದು, ಆದರೆ ಅಲ್ಲಿ ಏನಾದ್ರು ಅದ್ಭುತ ನಡೆಯುತ್ತೆ, ನಮಗೇನಾದ್ರು ಊಟ ಸಿಗುತ್ತೆ. ಅನೇಕ ಸ್ಥಳಗಳಲ್ಲಿ ಅವರು 5,000 7,000 ಜನರಿಗೆ ಊಟ ಕೊಟ್ಟಿದ್ದಾರೆ. ಹೌದಿಲ್ಲ? ಅಂದರೆ ಜನಗಳ ಅಗತ್ಯಗಳಿಗೆ ಯೇಸು ಗೊತ್ತಿರ್ತಾರೆ. ಯೇಸು ಏನು ಮಾಡ್ತಾಯಿದ್ರು? ಅಗತ್ಯವನ್ನು ಪೂರ್ತಿ ಮಾಡ್ತಾಯಿದ್ರು. ಅದರ ಜೊತೆಯಲ್ಲಿ ಆತ್ಮಿಕವಾಗಿ ಕೂಡ ಅವ್ರಿಗೆ ಬಲಪಡಿಸ್ತಾರೆ. ಹೋಗ್ತಾನೆ. ಆಮೇಲೆ ಈ ದಿನ ನಾವು ಬಂದು ಬೈಬಲಿಂದ ನೋಡೋಣ. ಯೋಹಾನ ಪುಸ್ತಕ 6ನೇ ಅಧ್ಯಾಯಕ್ಕೆ ಹೋಗೋಣ. ಇವತ್ತಿನ ಸಂದೇಶ ನಾನೇ ಜೀವ ಕೊಡುವ ರೊಟ್ಟಿ. ಯೇಸು ಇಲ್ಲಿ ಹೇಳ್ತಾ ಇದ್ದಾರೆ, ನಾನೇ ಜೀವ ಕೊಡುವ ರೊಟ್ಟಿ. ಅಂದರೆ ಮನುಷ್ಯ ಊಟ ಮಾಡಿದರೆ ಮತ್ತೆ ಸ್ವಾಗತ, ಡೈಲಿ 3 ಟೈಮ್ ಊಟ ಮಾಡ್ತೀವಿ, ಆದರೂ ಇನ್ನೂ ಏನಾದ್ರು ತಿನ್ನಬೇಕು ಅಂತ ಇರುತ್ತೆ. ಸೆಂಟ್ರಲ್ಲಿ ಏನಾದ್ರು ಹುಡಿಕೊಂಡು ಸ್ನ್ಯಾಕ್ಸು, ಟೀ, ಬಿಸ್ಕೆಟು ಅದು ಇದು ತಿನ್ಕೊಂಡೇ ಇರ್ತೀವಿ. ಅಂದರೆ ಎಷ್ಟು ತಿಂದರೂ ಸಾಲಲ್ಲ. ಇದು ಹೊಟ್ಟೆ ಆಗ್ತಾ ಇರಬೇಕು, ಖಾಲಿ ಆಗ್ತಾ ಇರಬೇಕು. ಅದೇ ಮನುಷ್ಯನ ಜೀವನ ಅಲ್ವಾ? ಅಂದರೆ ನಾವು ಏನೇ ತಿಂದ್ರೂ ನಮಗೆ ಇನ್ನೂ ಬೇಕು, ಮತ್ತೆ ತಿನ್ನಬೇಕು. ಆದರೆ ಯೇಸು ಇಲ್ಲಿ ವ್ಯತ್ಯಾಸವನ್ನು ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ನಾವು ನೋಡೋಣ. ಯೋಹಾನ 6:35-40. ಯೋಹಾನ 6ನೇ ಅಧ್ಯಾಯ ಇದ್ದೀರಾ? ನಾನು ನಿಮ್ಮೆಲ್ಲರಿಗಾಗಿ ಓದ್ತೀನಿ, ಕೇಳ್ಕೊಳ್ಳಿ. ಯೋಹಾನ 6ನೇ ಅಧ್ಯಾಯ 35. ಯೇಸು ಅವರಿಗೆ, ಜೀವ ಕೊಡುವ ರೊಟ್ಟಿಯನ್ನು ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಆದರೆ ನೀವು ನನ್ನನ್ನು ನೋಡಿದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದ್ದೇನಲ್ಲವೇ? ತಂದೆಯು ನನಗೆ ಕೊಟ್ಟವರಂಥವರೆಲ್ಲರೂ ನನ್ನ ಬಳಿಗೆ ಬರುವರು, ಮತ್ತು ನನ್ನ ಬಳಿಗೆ ಬರುವವನು ನಾನು ತಳ್ಳಿಬಿಡುವುದೇ ಇಲ್ಲ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತದಂತೆ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದಿದ್ದೇನೆ. ನನ್ನನ್ನು ಕಳಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನು ನಾನು ಕಡೆಗೊಳಿಸದೆ ಅವರನ್ನು ಕಡೆಯ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದು ನನ್ನ ತಂದೆಯ ಚಿತ್ತವಾಗಿದೆ, ಮತ್ತು ನಾನು ಕಡೆ ದಿನದಲ್ಲಿ ಅವನನ್ನು ಎಬ್ಬಿಸುವೆನೆಂದು ಹೇಳಿದನು. ಆಮೇಲೆ ಯೇಸು ಹೇಳ್ತಾ ಇದ್ದಾರೆ, ನಾನೇ ಜೀವ ಕೊಡುವ ರೊಟ್ಟಿ. ಆಮೇಲೆ ಸಿಸ್ಟರ್ ಏನು ಹೇಳ್ತಾ ಇದ್ದಾರೆ? ನಾನೇ ಜೀವ ಕೊಡುವ ರೊಟ್ಟಿ. ಯೇಸು ಹೇಳ್ತಾರೆ, ನೀವು ಈ ಲೋಕದಲ್ಲಿ ಊಟ ಮಾಡಿದರೆ ಮತ್ತೆ ನಿಮಗೆ ಹಸಿವಾಗುತ್ತೆ. ನನ್ನನ್ನು ಸ್ವೀಕರಿಸೋರಿಗೆ, ನನ್ನನ್ನು ಭುಜಿಸುವವ್ರಿಗೆ, ನನ್ನನ್ನು ಯಾರು ತಿಂತಾರೆ ಅವ್ರಿಗೆ ಎಂದಿಗೂ ಹಸಿವೆ ಆಗಲ್ಲ. ಇಲ್ಲಿ ಆತ್ಮಿಕವಾಗಿ ಮಾತಾಡ್ತೇನೆ. ಶರೀರಕ್ಕೆ ಊಟ ಬೇಕಾ? ಖಂಡಿತ. ಅದೇ ರೀತಿ ಆತ್ಮಕ್ಕೆ ಊಟ ಬೇಕಾ?
ಅನೇಕ ಸಮಯದಲ್ಲಿ ಶಾರೀರಿಕವಾಗಿ ಬಲವಾಗಿರ್ತೀವಿ, ನಮಗೆ ಶಕ್ತಿ ಇದೆ ಕೆಲಸ ಮಾಡೋಕ್ಕೆ, ಒಳ್ಳೆ ಜ್ಞಾನ ಇದೆ, ಊಟ ಮಾಡಿರ್ತೀವಿ. ಆದರೆ ಆತ್ಮಿಕ ಬಲವನ್ನು ಹೇಗೆ ಹೊಂದೋದು? ಹೇಗೆ ದೇವರ ಜೊತೆ ದೇವರನ್ನ ಹುಡ್ಕೋದು, ದೇವರ ಕಾರ್ಯಗಳನ್ನ ಮಾಡೋದು, ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಡ್ಕೊಳ್ಳೋದು. ಏನೇ ಸಮಸ್ಯೆ ಬಂದರೂ ಆತನಲ್ಲಿ ದೃಢವಾಗಿರೋದು, ಆತನಲ್ಲಿ ವಿಶ್ವಾಸವಾಗಿ ಅದನ್ನೇ ಎದುರು ನೋಡೋದು. ಹೇಗೆ ಅಂದರೆ ಯಾವಾಗ ಯೇಸು ಕೊಡುವ ರೊಟ್ಟಿ ಅಂದರೆ ಯೇಸುವನ್ನು ನಾವು ಸ್ವೀಕರಿಸ್ತೀವೋ, ಯೇಸುವನ್ನು ನಾವು ಭೋಜನವಾಗಿ ಊಟವಾಗಿ ನಮ್ಮ ಶರೀರದಲ್ಲಿ ನಾವು ಸ್ವೀಕಾರ ಮಾಡ್ತೀವೋ, ಆವಾಗ ನಮ್ಮೊಳಗೆ ಯಾರಿರ್ತಾರೆ? ಯೇಸು ಜೀವನ ಮಾಡ್ತಾರೆ. ಯೇಸು ನಮ್ಮೊಳಗೆ ಜೀವಿಸಬೇಕಾದರೆ, ನಮಗೆ ಸಮಸ್ಯೆಗಳು ಬರಬೇಕಾದ್ರೆ, ನೋವುಗಳು ಬರಬೇಕಾದ್ರೆ, ಅನೇಕ ಹೋರಾಟಗಳು ಬರಬೇಕಾದ್ರೆ ಯಾರು ನಮ್ಮ ಜೊತೆ ಇರ್ತಾರೆ? ಯೇಸು ನಮ್ಮ ಜೊತೆ ಇರ್ತಾರೆ. ನಮಗೆ ಹೋರಾಡೋಕ್ಕೆ ಸಹಾಯ ಆಗುತ್ತಾ? ನಾವು ಅದನ್ನು ಎದುರಿಸ್ಬೋದಾ? ಖಂಡಿತ ಎದುರಿಸ್ಬೋದು. ಕಾರಣ ಅದು ನಾನು ಮಾತ್ರ ಅಲ್ಲದೆ ನನ್ನ ಜೊತೆ ಯೇಸು ನನ್ನ ಜೊತೆ ಇಟ್ಕೊಂಡು ಅದನ್ನು ಎದುರಿಸೋಕ್ಕೆ ಸಹಾಯ ಮಾಡಿ. ಸಿಸ್ಟರ್ಸ್, ನಮ್ಮ ಹೋರಾಟಗಳನ್ನ ಇವತ್ತು ನಾನು ಸ್ವಂತವಾಗಿ ಎದುರಿಸ್ತಾ ಇದ್ದೀನ? ಆದರೆ ನಾನು ಸೋತು ಹೋಗ್ತಾ ಇದ್ದೀನ? ನಾನು ಬಲಹೀನನಾಗ್ತಾ ಇದ್ದೀನ? ನನ್ನ ಉತ್ಸಾಹವನ್ನು ಕಳ್ಕೊಳ್ತಾ ಇದ್ದೀನ? ಕಾರಣ ನಾನು ಒಬ್ಬನೇ ಹೋರಾಡ್ತೀನಿ. ನನ್ನ ಸ್ವಂತ ಶಕ್ತಿಯನ್ನು ನಾನು ಉಪಯೋಗ ಮಾಡ್ತಾ ಇದ್ದೀನಿ. ನಾನು ಯೇಸುವನ್ನು ನನ್ನೊಳಗೆ ಇಟ್ಕೊಂಡು ಆತನನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಅಂದರೆ ಅನೇಕ ಸಮಯದಲ್ಲಿ ಯೇಸು ನನ್ನೊಳಗೆ ಇದ್ದಾರೆ, ಅವರು ನನ್ನೊಳಗೆ ವಾಸ ಮಾಡ್ತಾ ಇದ್ದಾರೆ, ಅವರು ಜೀವ ಕೊಡುವ ರೊಟ್ಟಿಯನ್ನು ನಾನು ಅನೇಕ ಸಮಯ ಸಿಸ್ಟರ್ಸ್, ಯೇಸು ನನ್ನೊಳಗೆ ವಾಸ ಮಾಡಲಿಲ್ಲ ಅಂದರೆ ನಾನು ಆತ್ಮಿಕವಾಗಿ ಬಲಗೊಂಡಿದ್ದೆ, ಆತ್ಮಿಕವಾಗಿ ನನ್ನಲ್ಲಿರೋ ಉತ್ಸಾಹವನ್ನು ಕಳ್ಕೊಂಡ್ಬಿಡ್ತೀನಿ. ಹೌದಿಲ್ಲ ಸಿಸ್ಟರ್ಸ್? ಇವತ್ತು ನನ್ನಲ್ಲಿರೋ ಉತ್ಸಾಹ ಯಾವ ರೀತಿ ಇದೆ? ನಾನು ಯೇಸು ನನ್ನೊಳಗಿದ್ದಾರೆ, ನನ್ನೊಳಗೆ ಯೇಸು ಜೀವನ ಮಾಡ್ತಾ ಇದ್ದಾರೆ. ನನಗೆ ಏನೇ ಸಮಸ್ಯೆ ಬಂದರೂ ಅದನ್ನು ನಾನು ಎದುರಿಸಿ ಹೋರಾಡ್ತೀನಿ ಅನ್ನೋ ಧೈರ್ಯ ನನ್ನಲ್ಲಿದ್ದ. ಕಷ್ಟಗಳಿದೆ, ತೊಂದರೆಗಳಿದೆ, ನೋವುಗಳಿದೆ, ಸಮಸ್ಯೆಗಳಿದೆ ಮನುಷ್ಯನಿಗೆ. ಯಾರು ಹೇಳೋಕ್ಕೆ ಸಾಧ್ಯ ನನಗೆ ಯಾವುದೇ ಸಮಸ್ಯೆ ಇಲ್ಲ ಬ್ರದರ್, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ನನಗೆ ಇಷ್ಟದ ಕೆಲಸ ಇದೆ, ಪರ್ಮನೆಂಟ್ ಕೆಲಸ ಇದೆ, ನನ್ನ ಗಂಡ ಕೆಲಸ ಮಾಡ್ತಾರೆ, ನಾನು ಕೆಲಸ ಮಾಡ್ತೀನಿ, ನನ್ನ ಮಕ್ಕಳು ಕೆಲಸ ಮಾಡ್ತಾರೆ, ನನಗೇನೂ ಕೊರತೆ ಇಲ್ಲ ಹೇಳೋಕ್ಕೆ ಸಾಧ್ಯನಾ? ಎಷ್ಟೇ ಹಣವಂತರಾಗಲಿ, ಅದಕ್ಕೆ ಎಷ್ಟೇ ಅವ್ನಿಗೆ ಅನುಕೂಲ ಇದ್ರೂ ಪ್ರತಿ ಮನುಷ್ಯನಿಗೂ ಅವನದೇ ಆದ ಸಮಸ್ಯೆಗಳಿರುತ್ತೆ. ಅದು ಬಡವ ಸಾಹುಕಾರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಲ್ಲ. ಮನುಷ್ಯ ಅನ್ನೋದೇ ಸಮಸ್ಯೆಗಳ ಜೊತೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಸಮಸ್ಯೆಗಳನ್ನ ನಾವು ಹೇಗೆ ಎದುರಿಸೋಕ್ಕೆ ಸಾಧ್ಯ? ಯೇಸು ಹೇಳ್ತಿದ್ರೆ, ಇಲ್ಲಿ ನಿನ್ನ ಸಮಸ್ಯೆ ಇದ್ದ, ನಿನಗೆ ಕಷ್ಟಗಳಿದ್ದ, ನೀನು ಬಲಹೀನನಾಗಿದ್ದೀನ, ಪರವಾಗಿಲ್ಲ ಬಾ ನನ್ನ ಹತ್ರ, ನಾನು ನಿನ್ನ ಸ್ವೀಕಾರ ಮಾಡ್ತೀನಿ, ನಾನು ನಿನ್ನ ಮತ್ತೆ ಸೇರಿಸ್ಕೊಡ್ತೀನಿ, ನನ್ನನ್ನು ಸ್ವೀಕಾರ ಮಾಡಿ, ನನ್ನನ್ನು ಭುಜಿಸು, ನಾನೇ ನಿನಗೆ ಜೀವ ಕೊಡುವ ರೊಟ್ಟಿಯಾಗಿದ್ದೀನಿ. ಸಿಸ್ಟರ್, ನಾವು ಇವತ್ತು ಯಾವ ವಿಷಯದಿಂದ ತುಂಬಿಸ್ಕೊಳ್ತಾ ಇದ್ದೀವಿ ಒಳಗಡೆ? ಅನೇಕರಿಗೆ ಹಸುವಿನ ಬೆಲೆ ಗೊತ್ತಿದೆ, ಹೌದಿಲ್ಲ? ತುಂಬ ಕೆಳವರ್ಗದಿಂದ ನಾವು ಬಂದಿರ್ತೀವಿ. ಊಟದ ಬೆಲೆ ನನಗೆ ಗೊತ್ತು ಚೆನ್ನಾಗಿ. ನಾನು ಬಂದು ಸುಮಾರು 5ನೇ ಕ್ಲಾಸಲ್ಲಿ ನನಗೆ ಒಂದು ಆರ್ಫನೆಜಲ್ಲಿ ಹಾಕ್ಬಿಟ್ರು. ನಮಗೆ ಬೇರೆ ಏನು ಬೇಡ, ಹೊಟ್ಟೆ ತುಂಬ ಊಟ ಕೊಟ್ಟರೆ ಸಾಕಷ್ಟೇ. ಓದೋದು ಅದೆಲ್ಲ ನೆಕ್ಸ್ಟ್ ಬೇರೆ ಇರುತ್ತೆ, ಹೋದರೆ ಹೋಗುತ್ತೆ ಅಷ್ಟೇ. ಊಟ ಕೊಟ್ಟರೆ ಸಾಕು. ಯಾಕೆಂದರೆ ಊಟದ ಅಗತ್ಯ ಅಷ್ಟೇ. ನಮಗೆ ಊಟ ಇಷ್ಟೇ, ಅಳತೆ ಮೇಲೆ ಕೊಡ್ತಾಯಿದ್ರು. ಒಂದು ಕಪ್ಪಲ್ಲಿ ಹಾಕಿ ಅಳತೆ ಮಾಡಿ ಹಾಕ್ತಾಯಿದ್ರು. ಊಟ ಜೈಲಲ್ಲಿ ಕೊಡ್ತಾರೆ, ಅಳತೆ ಮಾಡಿ ಹಾಕ್ತಾರೆ. ಅಲ್ಲಿಂದ ಬೇರೆ ಕಡೆ ಬಂದರು, ಅಲ್ಲೂ ಹಾಸ್ಟೆಲ್ಲೇ, ಅಲ್ಲೂ ಕೂಡ ಸರಿಯಾದ ಊಟ ಇಲ್ಲ. ಅಂದರೆ ಊಟದ ಆ ಬೆಲೆ ನಮಗೆ ಅರ್ಥ ಆಗ್ತದೆ. ಆದರೆ ಯೋಚನೆ ಮಾಡಿ ನೋಡಿ, ಈಗಿನ ಪರಿಸ್ಥಿತಿ ಆ ಥರ ಇಲ್ಲ. ನಮಗೆಲ್ಲ ಹೊಟ್ಟೆ ತುಂಬ ಊಟ ಇದೆ. ಆದರೆ ಅನೇಕ ದೇಶಗಳಲ್ಲಿ, ಆಫ್ರಿಕನ್ ಕಂಟ್ರಿ ಅನೇಕ ದೇಶಗಳಲ್ಲಿ ಊಟ ಇದೆ. ನಾನು ಕೆಲವು ವಿಡಿಯೋ ನೋಡ್ತಾ ಇದ್ದೆ. ಅವ್ರಿಗೆ ಇರೋಕ್ಕೆ ಮನೆ ಸರಿಯಾಗಿಲ್ಲ, ಹಾಕೊಳ್ಳೋಕ್ಕೆ ಬಟ್ಟೆ ಇಲ್ಲ, ಕೆಲವರು ಒಂದು ಚಿಕ್ಕ ಚಿಕ್ಕ ತುಂಡು ಕಟ್ಕೊಂಡಿರ್ತಾರೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಜೀವನ ಏನು ಗೊತ್ತಾ? ಭೇಟಿ ಆಗುತ್ತೆ. ಅವ್ರಿಗೆ ಒಂದು ಕುರಿನೋ ಅಥವಾ ಒಂದು ಹಂದಿನೋ ಅಥವಾ ಒಂದು ಜಿಕ್ಕಿನೋ ಸಿಕ್ಕಿದರೆ ಅವತ್ತು ಅವರ ತಂಡ, ಅಂದರೆ ಅವರ ಏರಿಯಾ ಹಬ್ಬ. ಅವ್ರಿಗೆ ನಾಳೆ ಚಿಂತೆ ಇಲ್ಲ, ನನ್ನ ಮಕ್ಕಳನ್ನ ಹೆಂಗೆ ಓದಿಸ್ಬೇಕು ಅನ್ನೋದ್ರ ಚಿಂತೆ ಇಲ್ಲ, ನನ್ನ ಹೆಂಡತಿ ಮಕ್ಳಿಗೆ ಯಾವ ಥರ ಬಟ್ಟೆ ಕೊಡೋದು ಯಾವುದ್ರ ಚಿಂತೆ ಇಲ್ಲ.
ಅವತ್ತು ಅವ್ರಿಗೆ ಅಷ್ಟು ಸಂತೋಷವಾಗಿ ಕುಣಿದು ಕುಗ್ಗಿಸ್ತಾರೆ, ಹೊಟ್ಟೆ ತುಂಬ ಊಟ ಮಾಡಿ ಎಲ್ಲ ಡ್ಯಾನ್ಸ್ ಆಡ್ತಾರೆ ಒಟ್ಟಿಗೆ ಸೇರಿ, ಅಷ್ಟೊಂದು ಖುಷಿಯಾಗಿರುತ್ತೆ. ಅಂದರೆ ಅವ್ರ ಊಟದ ಅಗತ್ಯ ಅವರಿಗೆ, ಕುಡಿಯೋಕ್ಕೆ ನೀರಿಲ್ಲ, ಸುಮಾರು ಮೈಲಿಗಳ ಹೋಗಿ ಅವರು ಒಂದು ಹೊಂಡ ಇದೆ, ಅದರ ತುಂಬ ಆಳವಾಗಿ ತೆಗೆದಿದ್ರೆ ಅಲ್ಲಿ ಒಂದು ಬಟ್ಟಲಲ್ಲಿ ತೊಗೊಂಡು ಬಿಂದಿಗೆಯೊಳಗೆ ತುಂಬಿಕೊಳ್ತಾರೆ ಕ್ಯಾನ್ಗಳು ನೀರು. ಆ ನೀರು ಕಲರ್ ಹೇಗಿದೆ ಗೊತ್ತಾ, ಕೆರೆಯ ನೀರು ಇರುತ್ತೆ ಕೆಂಪು ಕಲರ್ ನೀರು, ಅದನ್ನ ಬಟ್ಟೆಯಲ್ಲಿ ಫಿಲ್ಟ್ರ್ ಮಾಡಿ ತಂದು ಮನೆಗೆ ಊಟ ಹೇಗೆ ಮಾಡಿ ನೋಡಿ. ನಮ್ಮ ಪರಿಸ್ಥಿತಿ ಹೇಗಿದೆ, ಅವರ ಪರಿಸ್ಥಿತಿ ಹೇಗಿದೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಅಗತ್ಯಗಳು ಇದೆ. ಶಾರೀರಿಕವಾಗಿ ನಾವು ಯೋಚನೆ ಮಾಡಬೇಕು, ಇದೆಲ್ಲ ತುಂಬ ಮುಖ್ಯ ನಮಗೆ, ಹೌದಿಲ್ಲ? ಆತ್ಮಿಕವಾಗಿ ಯೋಚನೆ ಮಾಡೋಣ. ದೇವ್ರನ್ನ ತಿಳ್ಕೊಂಡಿರೋಕ್ಕಿಂತ ಮುಂಚೆ ಸಭೆಗೆ ಬರಬೇಕಾದ್ರೆ ದೇವರ ವಾರ್ತೆ ನಮಗೆ ಎಷ್ಟೊಂದು ಅದ್ಭುತವಾಗಿತ್ತು. ವಾವ್, ನಾನು ಇಲ್ಲಿ ಇರಬೇಕು, ಇದು ನನಗೆ ಬೇಕು, ಇದರ ಅಗತ್ಯ ನನಗಿದೆ ಅಂತ ನಾವೇನು ಮಾಡ್ತಾ ಹುಡುಕ್ತಾ ಇದ್ವು. ಅದು ಕಾಲಕ್ರಮೇಣ ಏನು ಮಾಡೋದು, ಅದರ ಅಗತ್ಯಗಳು ನಮಗೆ ಪೂರ್ತಿ ಆದಮೇಲೆ ಅದನ್ನು ಅಸಡ್ಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅಂದರೆ ಅದರ ಪ್ರಾಮುಖ್ಯತೆಯನ್ನು ಮರೆತುಬಿಟ್ಟು ದೇವರ ವಾರ್ತೆ, ದೇವರು ನನ್ನ ಜೊತೆ ಇದ್ದಾರೆ ಅನ್ನೋದನ್ನ ನಾವೊಂದು ಮರೆಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸಿಸ್ಟರ್ಸ್, ಇವತ್ತು ನಾನು ಆತ್ಮಿಕವಾಗಿ ನಾನು ಎಷ್ಟೊಂದು ಈಗರಾಗಿದ್ದೀನಿ, ಅಂದರೆ ಆತುರ ಆಗಿದ್ದೇನೆ, ಕಾತುರದಿಂದ ಇದ್ದೀನಿ ದೇವ್ರನ್ನ ಹುಡ್ಕೋಕ್ಕೆ, ದೇವ್ರು ನನ್ನೊಳಗೆ ಸ್ವೀಕಾರ ಮಾಡೋಕ್ಕೆ, ನನ್ನೊಳಗಡೆ ಸ್ವೀಕಾರ ಮಾಡೋಕ್ಕೆ ಇದೀನ ಯೋಚನೆ ಮಾಡಿ ನೋಡಿ. ನಾನು ಒಳಗಡೆ ತುಂಬಿಕೊಂಡಿಲ್ಲ ಅಂದರೆ ನನ್ನ ಜೀವನದಲ್ಲಿ ಹೇಗೆ ನಾನು ಪ್ರಸಿದ್ಧಪಡಿಸೋಕ್ಕೆ ಸಾಧ್ಯ? ಎಷ್ಟು ಮನೆಯಲ್ಲಿ ಕೊಳಾಯಿ ನೀರು ಬರುತ್ತೆ, ಮನೆ ಒಳಗಡೆ ಕೊಳ ಇದೆ ಅಂದರೆ ನಮ್ಮಲ್ಲಿ ಕೊಳ ಇದೆ, ನೀರು ಬರೋಲ್ಲ. ಯಾಕೆ? ಮೇಲೆ ಟ್ಯಾಂಕ್ ತುಂಬಿರಲ್ಲ. ಓನರ್ ಏನು ಮಾಡ್ತಾರೆ, 2 ಅವರ್ ನೀರು ಬಿಡ್ತಾರೆ, ಎಲ್ಲರ ಮನೆಯವ್ರು ತುಂಬಿಟ್ಕೊಂಡ್ಬಿಡ್ತಾರೆ, ಟ್ಯಾಂಕ್ ಖಾಲಿ ಆಗಿಬಿಡುತ್ತೆ, ಮತ್ತು ನೀರಿಲ್ಲ, ಮತ್ತು ನಾಳೆ ತನಕ ಕಾಯಬೇಕು. ಅಂದರೆ ನಾವೇನು ಮಾಡ್ತೀವಿ, ನೀರು ಬರಬೇಕಾದ್ರೆ ಮನೆಯಲ್ಲಿರೋ ಚೆಂಬು, ಬಿಂದಿಗೆ, ಡ್ರಮ್ಮು, ಕೆಲವು ಒಂದು ಮನೆಗೆ ಹೋಗಿದೆ ಅದ್ಮೇಲೆ ಗ್ಲಾಸ್ ಕೂಡ ತುಂಬಿಟ್ಕೊಂಡಿರ್ತೀವಿ. ಯಾಕಪ್ಪ ಅಂದರೆ ನೀರಿಲ್ಲ ಬ್ರೋ, ಇರೋದೆಲ್ಲ ತುಂಬಿಟ್ಕೊಂಡಿರ್ತೀವಿ. ಅಂದರೆ ಅವಶ್ಯಕತೆ ಇರಬೇಕಾದ್ರೆ ನಾವೇನು ಬೇಕಾದ್ರೂ ಮಾಡಿಸ್ತೀವಿ. ಸಿಸ್ಟರ್, ನಮ್ಮೊಳಗಡೆ ಕ್ರೈಸ್ತರನ್ನು ತುಂಬಿದ್ದೀವ? ಯೇಸು ಕ್ರಿಸ್ತನ ಒಳಗೆ ತುಂಬಿದ್ದಾರ? ಆತನ ಒಳಗಿದ್ದ ಇಲ್ಲ ಅಂದರೆ ಹೇಗೆ ನಾವು ಆತನ ಕಾರ್ಯಗಳನ್ನು ಮಾಡೋಕ್ಕೆ ಸಾಧ್ಯ? ಹೌದಿಲ್ಲ? ಹೇಗೆ ಆತನ ನಾವು ಪ್ರಸಿದ್ಧಪಡಿಸೋಕ್ಕೆ ಸಾಧ್ಯ ಜನಗಳಿಗೆ? ಹೌದಾನೆ? ಸಿಸ್ಟರ್, ನಾವು ಮಾಡಬೇಕು. ಅದಕ್ಕೆ ಯೇಸು ಹೇಳ್ತಾ ಇದ್ದರೆ, ನಿಮ್ಮಲ್ಲಿ ಆ ಕೊರತೆ ಇದ್ದರೆ ಮತ್ತೆ ನನ್ನ ಹತ್ರ ಬನ್ನಿ, ನಾನು ಮತ್ತೆ ನಿಮ್ಮನ್ನು ಸ್ವೀಕಾರ ಮಾಡ್ತೀನಿ, ಮತ್ತೆ ನನ್ನನ್ನು ನೀವು ಭುಜಿಸಿ ನನ್ನನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದೆ ಹೋಗೋಣ. ಶಿವಾಗ ಫೋನ್ ತಗೊಂಡಿದ್ದೇನೆ, ನನಗೆ ಯೂಸ್ ಮಾಡ್ತಾರೆ. ಆಮೇಲೆ ಸಿಸ್ಟರ್ಸ್, ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, ರೋಮನ್ಸ್ಗೆ ಹೋಗೋಣ. ರೋಮಪುರದಲ್ಲಿ 5ನೇ ಅಧ್ಯಾಯ 5 ಇದ್ದೀರಾ? 5ರಲ್ಲಿ 6ರಿಂದ 8 ಹೋಗೋಣ. ಓದ್ತೀನಿ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಟ್ಟರೂ ಕೊಡುವುದು ಅಪರೂಪ. ಉಪಕಾರಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾರಾದರೂ ಧೈರ್ಯ ಮಾಡಿದರೂ ಮಾಡಾನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟುವುದರಲ್ಲಿ ದೇವರು ನಮ್ಮ ಮೇಲೆ ತನಗಿದ್ದ ಪ್ರೀತಿಯನ್ನು ಸಿದ್ಧಪಡಿಸಿದ್ದಾನೆ. ಆನಂದ ಸಿಸ್ಟರ್, ಇಲ್ಲಿ ಪೌಲ್ ಹೇಳ್ತಾ ಇದ್ದಾರೆ, ನಾವು ಬಂದು ಪಾಪಿಗಳಾಗಿರ್ಬೇಕಾದ್ರೆ, ನಾವು ಯೋಗ್ಯತೆ ಇಲ್ಲ ಅನ್ಬೇಕಾದ್ರೇ, ನಾವು ದೇವರಿಗೆ ಅಸಹ್ಯವಾಗಿರ್ಬೇಕಾದ್ರೆ ದೇವರು ಯೇಸು ಕ್ರಿಸ್ತ ನಮ್ಗೆ ರಾಜಕರಿಸ್ತಾರೆ. ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತ ನಮ್ಮ ಪಾಪಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಹೇಗೆ ನಾವು ಯೇಸು ಕ್ರಿಸ್ತನ ಸ್ವೀಕಾರ ಮಾಡ್ತಾ ಇದ್ದೀವಿ? ಆತನ್ನು ಹೇಗೆ ಭುಜಿಸಲು ಸಾಧ್ಯ? ಆತ ನಮಗಾಗಿ ಸಾಧ್ಯ. ನಮ್ಮ ಅಪರಾಧಗಳು, ನಮ್ಮ ದ್ರೋಹಗಳು, ನಮ್ಮ ಬಲಹೀನತೆಗಾಗಿ ಯೇಸು ಸಿಲುಬೆಯನ್ನು ಮಾಡಿದ. ಸಿಸ್ಟರ್ಸ್, ಈ ದಿನ ನಾವಿವತ್ತು ಸುರಕ್ಷಿತವಾಗಿದ್ದೇವೆ, ನಾವು ಬಿಡುಗಡೆ ಹೊಂದಿದ್ದೇವೆ,
ನಮಗೆ ಪಾಪದ ಪರಿಜ್ಞಾನ, ಒಂದು ಗಿಲ್ಟಿನೆಸ್ ಇಲ್ಲ ಅಂದರೆ ನಮಗಾಗಿ ಆಲ್ರೆಡಿ ಯೇಸು ಸಿಗಲಿ. ಇವತ್ತು ನಾವು ಯೋಚನೆ ಮಾಡೋಣ, ಯೇಸು ನನಗಾಗಿ ನಾನು ಪಡಬೇಕಾದ ಎಲ್ಲ ನೋವುಗಳನ್ನ ಆತ ತೆಗೆದುಕೊಂಡಿರ್ಬೇಕಾದ್ರೆ ನಾನು ಯೇಸುಗೆ ಕೃತಜ್ಞತೆ ಆಗಿದ್ದೇನೆ. ನಾನು ಆತನ ಸ್ವೀಕಾರ ಮಾಡಿ ಆತನಿಗಾಗಿ ನಾನು ಜೀವನ ಮಾಡ್ತಾ ಇದ್ದೀನಿ. ಆಮೇಲೆ ಇವತ್ತು ನಾನು ಯೇಸುನ ಧರಿಸ್ಕೊಂಡಿಲ್ಲ ಅಂದರೆ ಹೇಗೆ ನಾನು ಯೇಸುನ ಭುಜಿಸೋದು? ಆತನ ಹೇಗೆ ತಿನ್ನೋಕ್ಕೆ ಸಾಧ್ಯ? ಆ ರೊಟ್ಟಿ ಯೇಸು ಹೇಳ್ತಾರೆ ನಾನೇ ಜೀವ ಕೊಡೋ ರೊಟ್ಟಿ. ಆ ರೊಟ್ಟಿನ ಹೇಗೆ ನಾನು ತಿನ್ನೋಕ್ಕೆ ಸಾಧ್ಯ? ಯೋಚನೆ ಮಾಡ್ಬೋದಲ್ವ? ಅಂದರೆ ಯಾವಾಗ ಯೇಸುವಿನ ಕಟ್ಟಳೆಗಳು, ಆತನ ವಾಕ್ಯಗಳು, ಆತನ ಉಪದೇಶಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ, ಅದನ್ನು ಕೈಗೊಂಡು ನಡೀತೀನೋ ಆವಾಗ ನಾನು ಒಂದು ಯೇಸುವಿನ ಸ್ವೀಕಾರ ಮಾಡ್ತೀನಿ. ನನ್ನ ಜೀವನದಲ್ಲಿ ಯೇಸುವನ್ನು ಧರಿಸಿಕೊಂಡಿದ್ದೇನೆ. ನನ್ನ ಕಾರ್ಯಗಳು ಹೇಗಿರುತ್ತೆ? ಆತನ ಚಿತ್ರದ ಪ್ರಕಾರ. ನನ್ನ ಸಮಸ್ಯೆಗಳು ಬರುತ್ತೆ, ಆವಾಗ ಯೇಸುವಿನ ಜೊತೆ ಇರುತ್ತೆ. ಅದನ್ನು ಎದುರಿಸೋಕೆ ಅವ್ರು ಸಹಾಯ ಮಾಡ್ತಾರೆ. ಆಮೇಲೆ ಮತ್ತೆ ಯವನಿಗೆ ಹೋಗೋಣ. ಮತ್ತೆ ಇಲ್ಲಿ ಯೇಸು ಏನು ಹೇಳ್ತಾರೆ ನೋಡೋಣ. ಯವನ 6ನೇ ಅಧ್ಯಾಯ 41 41 to 47. ಯವನ 6 ಇದೀರಾ? ಓದೋಣ. ಸಿಸ್ಟರ್ಸ್, ಆತನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಹೇಳಿದ್ದಕ್ಕೆ ಯೆಹೂದ್ಯರು ಆತನ ವಿಷಯವಾಗಿ ಗುಡುಗುಟ್ಟಿ, ಇವನು ಯೋಸೆಫನ ಮಗನಾದ ಯೇಸು ಅಲ್ಲವೇ? ಇವನ ತಂದೆ ತಾಯಿಗಳು ನಾವು ಬಲ್ಲೆವಲ್ಲವೇ? ಈಗ ಇವನು ಪರಲೋಕದಿಂದ ಇಳಿದು ಬಂದನೆಂದು ಹೇಳುವುದು ಹೇಗೆ ಅಂದರು. ಅದಕ್ಕೆ ಯೇಸು ಅವರಿಗೆ, ನಿಮ್ಮೊಳಗೆ ಗುಡುಗುಟ್ಟಬೇಡಿರಿ. ನನ್ನನ್ನು ಕಳಿಸಿಕೊಟ್ಟಂಥ ತಂದೆಯು ಹೇಳದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು. ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು ಎಂದು ಪ್ರವಾದಿಯ ಗ್ರಂಥದಲ್ಲಿ ಬರೆದಿದೆ. ತಂದೆಯು ಕೇಳಿ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುವರು. ಯಾವನಾದರೂ ತಂದೆಯನ್ನು ನೋಡಿದ್ದೇನೆಂದು ತಿಳಿಯಬೇಡಿರಿ. ದೇವರ ಬಳಿಯಿಂದ ಬಂದನೊಬ್ಬನೇ ತಂದೆಯನ್ನು ನೋಡಿದ್ದಾನೆ. ನಂಬಿದವರು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಆಮೇಲೆ ಇಲ್ಲಿ ಯೇಸು ಹೇಳ್ತಿದ್ರೆ ನಾನೇ ಜೀವ ಕೊಡುವ ರೊಟ್ಟಿ ಅಂತ ಮತ್ತೆ ಹೇಳಬೇಕಾದ್ರೆ ಈತ ಯೋಸೇಫನ ಮಗನಲ್ಲ. ಈತನ ತಂದೆ ತಾಯಿ ನಮ್ಮೊಳಗೆ ಇರುವಂಥ ಪರಿಸಾಯರು ಯೇಸುವನ್ನು ನೋಡಿ ಹಾಸ್ಯ ಮಾಡ್ತಾರೆ. ನಾನು ಪರಲೋಕದಿಂದ ಬಂದಿದ್ದೇನೆ ಅಂತ ಯೇಸು ಹೇಳ್ಬೇಕಾದ್ರೆ ಅವ್ರಿಗೆ ನಂಬಕ್ಕಾಗ್ತಾ ಇಲ್ಲ. ಇವತ್ತು ನಮಗೆ ಯೇಸುವಿನ ಮೇಲಿರುವ ನಂಬಿಕೆ ಇಷ್ಟಿದೆ. ನನ್ನ ಜೀವನದಲ್ಲಿ ಯೇಸು ಇದ್ದಾರೆ, ಆತ ನಮ್ಮನ್ನು ನಡೆಸ್ತಾರೆ, ಆತನಿಂದ ಸಾಧ್ಯ, ನನ್ನಿಂದ ಏನು ಸಾಧ್ಯ ಇಲ್ಲ, ಅದು ಯೇಸುವಿನಿಂದ ಸಾಧ್ಯ ಅಂತ ನಂಬ್ತೀವ. ಅಥವಾ ನಮಗಿನ್ನೂ ಅನುಮಾನಗಳಿದ್ದಾವೆ. ಯೇಸು ಹೇಳ್ತಿದ್ರೆ ನನ್ನ ತಂದೆಯ ಚಿತ್ತವಿಲ್ಲದೆ ನೀವು ಯಾರು ಇಲ್ಲ. ನಾವು ಶಿಷ್ಯರಾಗಿದ್ದೀವಲ್ಲ, ಯಾರು ಆಕ್ಸಿಡೆಂಟ್ ಅಕಸ್ಮಾತ್ ಆಗಿ ನಾವು ಇಲ್ಲಿ ಬಂದು ಕುಂತಿಲ್ಲ, ಅಕಸ್ಮಾತ್ ಆಗಿ ನಾವು ಯಾರು ನೆನೆಸ್ತಾನೆ ತಾಂಡಿಲ್ಲ. ದೇವರ ಕರೆಗೆ ನಾವು ಹೋಗಿಕೊಟ್ಟಿದ್ವಿ. ದೇವರ ಮೇಲೆ ಪ್ಲ್ಯಾನ್ ಮಾಡಿದ್ದಾರೆ. ಈ ಲೋಕದಲ್ಲಿ ಸಾವಿರಾರು ಕೋಟಿ ಜನಗಳಿದೆ, ಅದರಲ್ಲಿ ಕೆಲವರನ್ನ ಮಾತ್ರ ದೇವರು ಆರಿಸ್ಕೊಂಡಿದ್ದಾರೆ. ಅದರಲ್ಲಿ ನಾವು ಕೂಡ ದೇವರು ನಮ್ಮನ್ನು ಹೆಸರಿಟ್ಟು ಕರೆದು ಆತನ ವಾಕ್ ನಮಗೆ ಕೊಟ್ಟಿದ್ದಾನೆ. ಎಷ್ಟೋ ಜನಕ್ಕೆ ಇನ್ನೂ ದೇವರ ವಾಕ್ಯ ಗೊತ್ತಿಲ್ಲ, ಯೇಸು ಅಂದರೆ ಯಾರು ಗೊತ್ತಿಲ್ಲ, ಆತನ ಹೆಸರನ್ನೇ ಕೇಳಿದ ಅನೇಕ ಜನಗಳಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ದೇವರನ್ನು ಕೊಟ್ಟಿರುವ ಈ ಒಂದು ಅವಕಾಶವನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ತೇವೆ? ಯೇಸು ಹೇಳ್ತಿದ್ರೆ, ನೀನು ನನ್ನ ನಂಬಿದರೆ, ನೀನು ನನ್ನ ವಾಕ್ಯನ ಕೈಗೊಂಡು ನಡೆದರೆ ನಾನು ಈ ನಿತ್ಯ ಜೀವ ಕೊಡ್ತಾ ಇದ್ದೇನೆ. ನಾವು ಯಾವಕ್ಕಾಗಿ ಶಿಷ್ಯರಾಗಿದ್ದೇವೆ? ಬೈಬಲ್ ಓದ್ಬೇಕಾದ್ರೆ ನಮ್ಮ ಉದ್ದೇಶ ಏನಿತ್ತು? ನಾನು ಒಂದಿನ ಸ್ವರ್ಗಕ್ಕೆ ಹೋಗ್ಬೇಕು, ಹೌದಿಲ್ಲ? ನನ್ನ ಉದ್ದೇಶ ಈ ದಿನ ಅದೇ ಆಗಿದೆ. ನಾನಿವತ್ತ ನಿತ್ಯ ಜೀವನ ಹೊಂದಬೇಕು, ನಾನು ಸ್ವರ್ಗಕ್ಕೆ ಹೋಗಬೇಕು. ನನ್ನ ಜೀವನ ಯಾವಾಗ ಕೊನೆ ಆಗುತ್ತೆ ಅಂತ ಗೊತ್ತಿಲ್ಲ. ಯಾರಾದರೂ ಹೇಳೋಕ್ಕೆ ಸಾಧ್ಯನಾ? ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನ ನಾಳೆ, ನಾಡಿದ್ದು, ಒಂದು ತಿಂಗಳು, ಒಂದು ವರ್ಷ, ಇಲ್ಲ 10 ವರ್ಷ, ಇಲ್ಲ ನನ್ನ ಮಕ್ಕಳನ್ನೆಲ್ಲ ಮದುವೆ ಮಾಡಬೇಕು, ಮೊಮ್ಮಕ್ಕಳನ್ನ ನೋಡಬೇಕು, ಇನ್ನೂ ಅನೇಕ ಕನಸುಗಳಿದೆ.
ಮನೆ ಕಟ್ಟಬೇಕು, ಈಗಲೇ ಸೈಟ್ ತಗೊಂಡಿದ್ದೀನಿ. ವೆರಿ ಗುಡ್, ಆಮೇಲೆ. ಆದರೆ ನನ್ನ ಜೀವನ ಯಾರಿಗೂ ಗೊತ್ತಿಲ್ಲ ಯಾವಾಗ ಕೊನೆ ಆಗುತ್ತೆ. ದೇವ್ರ ಕರೆದ ತಕ್ಷಣ ಹೋಗ್ತಾ ಇದ್ರು. ಬ್ರದರ್ ಹೋಗ್ತಾ ಇದ್ರು, ಒಂದು ಲಾರಿ ಹೊಡಿತು, ಆಶ್ಚರ್ಯ, ಫುಲ್ ಫ್ಯಾಮಿಲಿ ತೀರೋ. ವಾ, ಏನಪ್ಪ ಆಶ್ಚರ್ಯ ಅಲ್ಲ? ಇದೆಲ್ಲ ಒಂದು ಕಾರಣಗಳು. ನನಗಿದ್ರು ಬೆಳಗ್ಗೆ ಎದ್ದೇಳಲಿಲ್ಲ, ಹಾರ್ಟ್ ಅಟ್ಯಾಕ್ ಅಥವಾ ಯಾವುದೋ ಹಾವು ಕಚ್ಚಿ ಸತ್ತೋದ್ರು. ಕೆಲವರು ಏನೋ ಬೈ ಚಾನ್ಸ್ ಬಿದ್ದು ಕೆಳಗೆ ಬಿದ್ದು ಸತ್ತೋದ್ರು. ಸಿಸ್ಟರ್ಸ್, ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ನಾವು ಕೇಳ್ತೀವಿ. ಸಾವಿಗೆ ಕಾರಣ ಅಷ್ಟೇನೆ ಇದು. ಅನೇಕರು ಎಷ್ಟು ಆಕ್ಸಿಡೆಂಟ್ ಆದ್ರೂ ಬದುಕಿ ಬರ್ತಾರೆ, ಅಲ್ಲಿ ಅವ್ರು ಸಾವು ಇರಲ್ಲ ಅಷ್ಟೇ. ಆದರೆ ಸಾವನ್ನು ದೇವರು ಯಾವಾಗ ಹೆಂಗೆ ಅಂತ ಯಾರಿಗೂ ಗೊತ್ತಿಲ್ಲ. ಆತನ ಕರಿಬೇಕಾದ್ರೆ ನಾವು ಹೋಗ್ತಾ ಇದ್ದೇವೆ. ನನಗೆ ಇನ್ನೂ ಅನೇಕ ಪ್ಲ್ಯಾನ್ಗಳಿದೆ ಬ್ರದರ್. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನನ್ನ ಕೆಲಸ ಚೆನ್ನಾಗಿ ಹೋಗ್ತಾ ಇದೆ. ನನ್ನ ಮಗ ಈಗಲೇ ಕೆಲಸ ಸ್ಟಾರ್ಟ್ ಮಾಡಿದ್ದಾನೆ. ಅವನಿಗೆ ಮದುವೆ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಹುಡುಗಿ ನೋಡಿದ್ದೀವಿ, ಎಲ್ಲ ಇದೆ, ಒಳ್ಳೆಯದು. ಆದರೆ ಆತನ ಚಿತ್ತ ಏನು ಅಂತ ನನಗೆ ಸಿಸ್ಟರ್ ಹೇಳ್ತಾ ಇದ್ದಾರೆ, ನಾವು ನಿತ್ಯ ಜೀವಕ್ಕೆ ರೆಡಿಯಾಗಿರೋದು ತುಂಬ ಮುಖ್ಯ. ಇವತ್ತ ದೇವರು ನನ್ನನ್ನು ಕರೆದ್ರೆ, ನನ್ನನ್ನು ಆಯ್ಕೆ ಮಾಡಿ ನನ್ನನ್ನು ಕುಮಾರ್, ಶಿವು, ಮಂಜುನಾಥ್, ಅನಿಲ್, ನಂಜುಂಡ ಅಂತ ಕರೆದ್ರೆ ನಾನು ಆತನ ಮುಂದೆ ನಿಲ್ಲಕ್ಕೆ ಸಿದ್ಧವಾಗಿದ್ದೀನಿ. ಏನು ಬ್ರದರ್, ಬರೀ ಬ್ರದರ್ಸ್ ಹೆಸರು ಹೇಳ್ಬಿಟ್ರಿ, ಸಿಸ್ಟರ್ಸ್ಗೆ ಆಗು, ಸಿಸ್ಟರ್ಸ್ಗೆ ಆಯಸ್ ಜಾಸ್ತಿ. ಓಕೆ ಸಿಸ್ಟರ್ಸ್, ಹೌದಿಲ್ಲ? ನೀವು ಯಾರ ಮನೆಗೆ ಹೋಗಿ ಬ್ರದರ್ಸ್ ಫೋಟೋನೇ, ಗಂಡದ ಫೋಟೋನೇ ಮುಂಚೆ ಇರುತ್ತೆ ಅಲ್ವಾ? ಅಂದರೆ ಬ್ರದರ್ಸ್ಗೆ ಸ್ವಲ್ಪ ಆಯಸ್ ಕಮ್ಮಿ ಅಂತ. ಯಾಕೆಂದರೆ ತುಂಬ ಯೋಚನೆ ಮಾಡ್ತಾರೆ, ಟೆನ್ಷನ್ನು, ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ನೋಡಬೇಕು, ಇರ್ಬೋದು, ಗೊತ್ತಿಲ್ಲ. ಆದರೆ ಸಿಸ್ಟರ್ಸ್ಗೂ ಸಾವಿದೆ, ಬ್ರದರ್ಸ್ಗೂ ಸಾವಿದೆ. ನಾನು ಸುಮ್ಮನೆ ಹೆಸರು ಹೇಳಿದ್ದಷ್ಟೇ. ಆಮೇಲೆ ಸಿಸ್ಟರ್, ಆದರೆ ನಾನು ಈ ದಿನ ದೇವರ ಮುಂದೆ ನಿಲ್ಲಕ್ಕೆ ಸಿದ್ಧವಾಗಿದ್ದೀನಿ. ಅದೇ ಪ್ರಶ್ನೆ. ಇಲ್ಲಿ ಪರಿಸರ ಹೇಳ್ತಾ ಇದ್ದಾರೆ, ಯೇಸುವಿನ ಮಾತು ನಂಬ್ತಾ ಇಲ್ಲ. ಅದು ಕಷ್ಟವಾಗಿದೆ ಅವ್ರಿಗೆ. ನನ್ನ ಜೊತೆಯಲ್ಲಿದ್ದ ಫ್ಯಾಮಿಲಿ, ಅವರ ಮಗ ಇವತ್ತು ನಾನು ಸ್ವರ್ಗದಿಂದ ಬಂದಿದ್ದೀನಿ ಅಂತ ಯಾರಿಂದ ನಾನು ನಂಬೋಕ್ಕೆ ಸಾಧ್ಯ ಆಗುತ್ತಾ? ಅಕ್ಕಪಕ್ಕ ಮನೆಯಲ್ಲೇ ನಾನು ಅವ್ರನ್ನ ನೋಡಿ ಬೆಳೆದಿದ್ದೀವಿ. ಅಂದರೆ ಯೇಸು ಹೇಳ್ತಾ ಇದ್ದಾರೆ, ನಾನು ಜೀವ ಕೊಡುವ ರೊಟ್ಟಿ, ನೀನು ನಾನು ನಂಬಿದರೆ ನಾನು ಇಲ್ಲಿ ನಿತ್ಯ ಜೀವನ ಕೊಡ್ತೀನಿ ಅಂತ ಹೇಳ್ತೇವೆ. ಆಮೇಲೆ ಸಿಸ್ಟರ್ಸ್, ಓಕೆ, ಇಲ್ಲಿ ನೋಡ್ತೀವಿ ವಚನ 44 ಅಲ್ಲಿ ನೋಡೋಣ. 44 ಏನಾಗುತ್ತೆ? ನನ್ನನ್ನು ಕೊಟ್ಟಂಥ ತಂದೆ ಹೇಳಿದ ಹೊರತು ಯಾವ ನನಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೆಯಿಂದ ಎಬ್ಬಿಸುವೆನು. ದೇವರ ಯೋಜನೆ ಇಲ್ಲದೆ ನಾವು ಯಾರು ಇಲ್ಲಿ ಕುಂತ್ಕೊಂಡು, ದೇವರ ಯೋಜನೆ ಇಲ್ಲದೆ ನಾವು ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನ ಹೇಗಿರಬೇಕು, ಹೇಗೆ ರೂಪಿತಗೊಳ್ಬೇಕು, ನಾಳೆ ಏನಾಗಬೇಕು, ನನ್ನ ಕುಟುಂಬ ಏನಾಗಬೇಕು, ಎಲ್ಲ ದೇವರ ಯೋಜನೆ ಇದೆ ಸಿಸ್ಟರ್. ಕೆಲವರು ಹೇಳ್ಬೋದು, ಬ್ರದರ್ ನನ್ನ ಮಗ ಈ ಥರ ಇದ್ದಾನೆ, ನನ್ನ ಮಗಳು ಈ ಥರ ಇದ್ದಾಳೆ, ಗೊತ್ತೇಳಿ ಏನು ಮಾಡಬೇಕಂತ. ದೇವರಿಗೆ ಗೊತ್ತು ಅವರ ಜೀವನ ಹೇಗೆ ರೂಪಿಸ್ಬೇಕು. ಇನ್ನೊಂದು ಸಿಸ್ಟರ್, ನನ್ನ ಒಂದು ಟೆನ್ಷನ್, ನನ್ನ ಒಂದು ಏನು ಪರಿಶ್ರಮ, ಇದೆಲ್ಲ ಬೇಕು. ಆದರೆ ದೇವರ ಕೃಪೆ ಕೊಡುವಂಥದ್ದು. ಆಮೇಲೆ ನೀವು ಹೇಳ್ತಾ ಇದ್ರೆ, ನಾನು ಕಡೆಯದಿಂದಲೇ ಅವನ್ನ ಎಬ್ಬಿಸ್ತೀನಿ. ದೇವರ ಚಿತ್ತ ಇದೆ. ನಾವಿತ್ತ ಶಿಷ್ಯರಾಗಿ ಆತನ ವಾಕ್ಯನ ಓದಿ ಅನೇಕ ವಿಷಯನ ಕಲಿತು ಯೇಸುವಿನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಯೇಸುವಿನ ಹಿಂದೆ ಹೋಗ್ತಾ ಇದ್ದೀವಿ ಅಂದರೆ ಅದು ದೇವರ ಕೃಪೆ ನಮ್ಮ. ಆಮೇಲೆ ಮುಂದೆ ಹೋಗೋಣ. 6ನೇ ಅಧ್ಯಾಯದಲ್ಲಿ ಅಧ್ಯಾಯ 48 ಇಂದ 52 ತನಕ ಹೋಗೋಣ. ಇದ್ದೀರಾ? ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಅರಣ್ಯದಲ್ಲಿ ಮನ್ನವನ್ನು ತಿಂದರು, ಸತ್ತು ಹೋದರು. ಪರಲೋಕದಿಂದ ಇಳಿದು ಬಂದ ರೊಟ್ಟಿಯು ಎಂಥದ್ದೆಂದರೆ ಅದನ್ನು ತಿನ್ನುವವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಆಗ ಯೆಹೂದ್ಯರು, ಇವನು ತನ್ನ
ಮಾಂಸವು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾಮೆಂದು ತಮ್ಮೊಳಗೆ ವಾಗ್ದಾನ ಮಾಡುತ್ತಿದ್ದರು. ಆಮೇಲೆ ಮತ್ತೆ ಯೇಸು ಹೇಳ್ತಿದ್ರೆ, ನಾನೇ ದೇವರು, ನಾನು ಪರಲೋಕದಿಂದ ಬಂದಿದ್ದೇನೆ. ನೀವು ಅದನ್ನು ಭುಜಿಸಿದರೆ, ನೀವು ಅದನ್ನು ಸ್ವೀಕಾರ ಮಾಡಿದರೆ ನಿಮಗೆ ಮತ್ತೆ ಹಸಿವಾಗಲ್ಲ, ಅದು ನಿಮಗೆ ಜೀವ ಕೊಡುತ್ತೆ. ನನ್ನ ಮಾಂಸ ಅಂದರೆ ಹೇಗೆ ಮಾಂಸ ಅಂದರೆ, ನಮಗಾಗಿ ಯೇಸು ಬಲಿಯಾಗಿದ್ದಾರೆ. ಅಂದರೆ ನಮ್ಮ ಪಾಪಕ್ಕಾಗಿ ಬಲಿಯಾಗಿ ಹೇಳಿದರೆ, ನಾವು ಪ್ರತಿದಿನ ಒಟ್ಟಿಗೆ ಸೇರಬೇಕಾದ್ರೆ, ನಾವು ರೊಟ್ಟಿ ಮತ್ತು ದ್ರಾಕ್ಷಿ ರಸವನ್ನು ತೆಗೆದುಕೋಬೇಕಾದ್ರೆ ಅದು ಯೇಸುವಿನ ಶರೀರ ಮತ್ತು ರಕ್ತವಾಗಿ ನಾವು ಭುಜಿಸ್ತೇವೆ. ಸಿಸ್ಟರ್, ನಾವು ಯೇಸುವಿನ ಭುಜಿಸಿ ಯೇಸುವಿನ ಆ ಒಂದು ಕಾರ್ಯಗಳಲ್ಲಿ ನಾವು ಒಂದು ನಿರಂತರ ಆಗಬೇಕಾದ್ರೆ ನಾವು ಯೇಸುವಿನ ಜೊತೆ ಜೀವನ ಮಾಡ್ತೇವೆ. ಯೇಸು ನಮ್ಮೊಳಗೆ ಜೀವನ ಮಾಡ್ತೇವೆ. ಯೇಸುವಿನ ಪ್ರಸನ್ನತೆ ನಮ್ಮೊಳಗಿರುತ್ತೆ. ಸಿಸ್ಟರ್, ನಾನು ನಿಮಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ಸ್ಟೋರಿ ಹೇಳ್ತೀನಿ, ಇದು ಕೇಳ್ಕೊಳ್ಳಿ. ಒಬ್ಬ ಡಾಕ್ಟರ್ ಇರ್ತಾರೆ. ಆ ಡಾಕ್ಟರ್ ಹೆಸರು ಡಾಕ್ಟರ್ ಮಾರ್ಕ್, ಅಮೇರಿಕ ದೇಶದಲ್ಲಿ. ಅವರು ಆ ಒಂದು ಪಟ್ಟಣದಿಂದ ತನ್ನ ಸ್ವಂತ ಊರಿಗೆ ಹೋಗಿ ರಾತ್ರಿ ರಿಟರ್ನ್ ಬರ್ತಾ ಇರ್ತಾರೆ. ಸಾಯಂಕಾಲ ರಿಟರ್ನ್ ಬರಬೇಕಾದ್ರೆ ಸುಮಾರು ಒಂದು 6-7 ಗಂಟೆ ಆಗುತ್ತೆ. ಮಳೆ ಸ್ಟಾರ್ಟ್ ಆಗುತ್ತೆ. ಆ ಮಳೆ ಪ್ರಾರಂಭವಾಗಿ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಅವರು ಕಾರನ್ನು ಓಡಿಸೋಕ್ಕೆ ಕೂಡ ಆಗುತ್ತೆ. ಗಂಡ ಹೆಂಡತಿ ಇಬ್ಬರು ಡಾಕ್ಟ್ರು ಹೋಗ್ತಾ ಇರ್ತಾರೆ. ಅದೊಂದು ಬೆಟ್ಟ ಕಾಡುಗಳ ಒಂದು ಪ್ರದೇಶ. ಮಳೆಯ ಜೊತೆಯಲ್ಲಿ ತುಂಬ ಬಿರುಸಾದ ಗಾಳಿ ಕೂಡ ಪ್ರಾರಂಭ. ಆ ಕಾರಿಗೆ ಆ ನೀರು ಮತ್ತು ಹೊಡೆಯೋದ್ರಿಂದ ಅವ್ರಿಗೆ ಕಾರು ಓಡಿಸೋಕ್ಕಾಗಲ್ಲ. ಕತ್ತಲೆ ಆಗುತ್ತೆ. 7:30-8 ಗಂಟೆ ಆಗುತ್ತೆ. ಹೀಗೆ ಕಷ್ಟಪಟ್ಟು ಸ್ವಲ್ಪ ದೂರ ಮುಂದೆ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ದೂರದಲ್ಲಿ ಒಂದು ಚಿಕ್ಕದೊಂದು ಮನೆ ಕಾಣುತ್ತೆ. ನೋಡ್ತಾರೆ, ಅವ್ರಿಗೆ ಗೊತ್ತು ನಮಗೆ ಹೋಗಿ ಸೇರೋಕ್ಕಾಗಲ್ಲ, ಇನ್ನೂ ಸುಮಾರು ದೂರ ಹೋಗಬೇಕಾಗುತ್ತೆ. ಅದರಿಂದ ನಾವು ಈಗ ವಿಶ್ರಾಂತಿ ತೆಗೆದುಕೊಂಡು ಅಲ್ಲಿ ಹೋಗಿ ಮಳೆ ನಿಂತ ಮೇಲೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ನಿಧಾನವಾಗಿ ಮೇನ್ ರೋಡಿಂದ ಆ ಒಂದು ಪಕ್ಕದ ರೋಡಲ್ಲಿ ಆ ಮನೆಗೆ ಹೋಗಿ ಸೇರ್ತಾರೆ. ಆ ಮನೆಗೆ ಹೋಗಿ ಬೆಲ್ ಮಾಡಿದಾಗ ಒಂದು ವಯಸ್ಸಾದ ವಿಧವೆ, ಅಂದರೆ ಗಂಡ ಇಲ್ಲದವ್ವ ಹೆಂಗಸು ಆಚೆ ಬರ್ತಾನೆ. ಕೇಳ್ತಾರೆ, ನನಗೆ ಮಳೆ ಬರ್ತಾ ಇದೆ, ನಮಗೆ ಕಾರಲ್ಲಿ ಹೋಗೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಈ ರಾತ್ರಿ ನಮಗೆ ಉಳ್ಕೊಳ್ಳೋಕ್ಕೆ ಜಾಗ ಬೇಕಂತೆ. ಅವರಿಗೆ ಸರಿ ಬನ್ನಿ, ನಗುಮುಖದಿಂದ ಅವನ್ನ ಮನೆಗೆ ಕರೆದು ಅವರಿಗೆ ತೋರಿಸಿ ಅವ್ರಿಗೆ ಟವಲ್ಲು ಅವ್ರಿಗೇನು ಬೇಕು ಉಪಚಾರ ಮಾಡಿ ಆ ಮಹಿಳೆ ಹೋಗಿ ರಾತ್ರಿಗೆ ಊಟಕ್ಕೆ ಸಿದ್ಧ ಮಾಡ್ತಾರೆ. ರಾತ್ರಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡ್ತಾರೆ. ಊಟ ಆದಮೇಲೆ ಆ ತಾಯಿ ಆ ಗಂಡ ಹೆಂಡತಿಯ ಡಾಕ್ಟರ್ ಕುಂತಿರ್ತಾರೆ. ಪಕ್ಕದಲ್ಲಿ ಒಂದು ರೂಮ್ ತರುತ್ತೆ, ಸ್ಕ್ರೀನ್ ಇರುತ್ತೆ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಈ ಡಾಕ್ಟ್ರು ಕೂಡ ಕ್ರಿಶ್ಚಿಯನ್, ಅವ್ರ ಹೆಸರು ಮಾರ್ಕ್. ಅವ್ರ ವೈಫ್ ಕೂಡ ಇರ್ತಾರೆ. ಆ ಮಹಿಳೆ ಕೂಡ ಕ್ರಿಶ್ಚಿಯನ್. ಆ ಮಹಿಳೆ ಮಂಟಿಗಾಲ ಹಾಕಿ ಪ್ರಾರ್ಥನೆ ಮಾಡಬೇಕಾದ್ರೆ ತನ್ನ ಕಣ್ಣಲ್ಲಿ ನೀರು ಬರ್ತದೆ. ಅದನ್ನು ಆ ಡಾಕ್ಟ್ರ ಹೆಂಡತಿ ನೋಡಿ, ಡಾಕ್ಟ್ರ್ ಹೇಳ್ತಾರೆ, ಅವ್ರು ಏನು ಹೊಳ್ತಾ ಇದ್ದಾರೆ, ಏನೋ ಸಮಸ್ಯೆ ಇದೆ. ಸರಿ, ಅವರಿಬ್ಬರು ಮಾತಾಡ್ಕೊಂಡಾದ್ಮೇಲೆ ಆ ಮಹಿಳೆ ಮತ್ತೆ ಬರ್ತಾರೆ, ಪ್ರಾರ್ಥನೆಯಲ್ಲಿ ಬರ್ತದೆ. ಅವರು ಕೇಳ್ತಾರೆ, ನೀವೇನು ಮಾಡ್ತಾಯಿದ್ದೀವಿ? ಅವರು ಪ್ರಾರ್ಥನೆ ಮಾಡ್ತಾರೆ. ನೀವು ನಂಬ್ತೀರಾ? ಹೌದು ನಂಬ್ತೀನಿ. ಯಾರು ನಂಬ್ತಾರೆ? ಯೇಸು ನಂಬ್ತಾರೆ. ಏನು ನಿಮ್ಮ ಸಮಸ್ಯೆ? ಏನಿಲ್ಲ, ನನ್ನ ಮಗನಿಗೆ ಸುಮಾರು ವರ್ಷಗಳಿಂದ ಕ್ಯಾನ್ಸರ್ ಬಂದಿದೆ. ಎಲ್ಲಿದ್ದ ಮಗ? ಹೊರಗಡೆ ರೂಮ್ ಅಂತ. ಅವ್ರು ನೋಡಿರೋದೇ ಅಷ್ಟೊತ್ತು. ಹೌದಾ? ಸುಮಾರು ವರ್ಷಗಳಿಂದ ನಾನು ಔಷಧಿ ಕೊಡಿಸ್ತಾ ಇದ್ದೀನಿ. ಈಗ ನನಗೆ ಔಷಧಿ ಕೊಡ್ಸೋಕ್ಕೆ ಕೂಡ ಹಣ ಇಲ್ಲ. ಯಾರೋ ಹೇಳಿದರು, ಪಕ್ಕದ ಪಟ್ಟಣದಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಹೋದರೆ ಗುಣ ಆಗುತ್ತೆ ಅಂತ. ಆದರೆ ನನ್ನ ಹತ್ರ ಹೋಗಕ್ಕೆ ಹಣ ಇಲ್ಲ. ದೇವ್ರು ನನಗೆ ಗೊತ್ತು, ದೇವ್ರು ನನಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಗುಣ ಮಾಡ್ತಾರೆ. ಹೌದಾ? ಈ ಡಾಕ್ಟ್ರ್ ಹೇಳ್ತಾರೆ, ಅಷ್ಟೊಂದು ನಂಬಿಕೆ ಇಲ್ಲ. ಹೌದು, ನಂಬಿಕೆ ಇದೆ, ಕರ್ಕೊಂಡು ಹೋಗ್ತಾರೆ. ಯಾವ ಡಾಕ್ಟ್ರು? ಆ ಡಾಕ್ಟ್ರ್ ಯಾರೋ ಡಾಕ್ಟ್ರ್ ಮಾರ್ಕ್ ಅಂತೆ, ಅವರು ಹೋಗ್ಬೇಕಂತೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಯಾರ ಡಾಕ್ಟ್ರ್ ಹತ್ರ ಇವ್ರು ಹೋಗ್ಬೇಕಾಯ್ತೋ ದೇವರು ಅದೇ ಡಾಕ್ಟ್ರನ್ನ ಹೋಗ್ಬೇಕಂತ ಯೋಚನೆ ಮಾಡಿ. ಆ ಡಾಕ್ಟ್ರ ಕಣ್ಣಲ್ಲಿ ಕೂಡ ನೀರು ಸ್ಟಾರ್ಟ್ ಆಗುತ್ತೆ. ಹೇಳ್ತಾರೆ, ನಿಮ್ಮ ವಿಶ್ವಾಸ ಖಂಡಿತ ದೇವರು ಮೆಚ್ಚಿದ್ದಾರೆ, ದೇವರು ಪೂರ್ತಿ ಮಾಡಿದ್ದಾರೆ. ಹೌದಾ? ಹೇಗೆ? ನೀನು ಯಾವ ಡಾಕ್ಟ್ರ್ ಹತ್ರ ಹೋಗ್ಬೇಕಾಗಿತ್ತೋ, ವೈದ್ಯರ ಹತ್ರ, ಅದೇ ವೈದ್ಯ ನಿನ್ನ ಮನೆಗೆ ಬಂದಿದ್ದಾರೆ. ಇವರೇ ಡಾಕ್ಟ್ರ್ ಮಾರ್ಕ್ ಅಂತ
ಅಮ್ಮ ಹೇಳಿ. ಸಿಸ್ಟರ್ಸ್, ನಾವು ಅಂದ್ಕೋತೀವಿ ಏನೂ ಆಗಲ್ಲ, ಹೇಗಾಗುತ್ತೆ, ಹೇಗೆ ಮಾಡೋಕ್ಕಾಗುತ್ತೆ, ಹೇಗೆ ಸಾಧ್ಯ ಅಂತ ಅನೇಕ ಪ್ರಶ್ನೆಗಳು ನಮಗೆ ಬರುತ್ತೆ. ಆದರೆ ನಾವು ಸಂಪೂರ್ಣವಾಗಿ ಯೇಸುವನ್ನು ಧರಿಸಿಕೊಂಡಾಗ ನಮ್ಮ ಜೀವನದಲ್ಲಿ ಆತನ ಭುಜಿಸಿ ಆತನ ಪ್ರಕಾರ ನಾವು ಜೀವನ ಮಾಡಬೇಕಾದ್ರೆ ಆತನ ಆಮೇಲೆ ಮುಂದೆ ಇನ್ನೊಂದು ವಚನ ನೋಡೋಣ. ಯೆಶಾಯ ಹೋಗೋಣ 48. ಯೆಶಾಯ 48 17 19. ಹಳೆ ಒಡಂಬಡಿಕೆಯಲ್ಲಿದೆ ಯೆಶಾಯ ಪುಸ್ತಕ. ಆಮೇಲೆ ಇದರ ಯೆಶಾಯ 48ನೇ ಅಧ್ಯಾಯ 17ರಿಂದ 19. ಓದೋಣ. ನಿನ್ನ ವಿಮೋಚಕನಾದನು ಇಸ್ರಾಯೇಲರ ಸದಮಲ ಸ್ವಾಮಿಯೂ ಆದ ಯೆಹೋವನು ಹೀಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃತ್ತಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವನಾಗಿದ್ದೇನೆ. ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಯ ಹಾಗೆ ಇರುತ್ತಿದ್ದವು. ಆಮೇಲೆ ಮರಳಿನ ಉಪಾದಿಯಲ್ಲಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವರು ಉಸುಬಿನ ಅಣುರೇಖೆಗಳ ಪ್ರಕಾರವೂ ಅಸಂಖ್ಯಾತರಾಗುತ್ತಿದ್ದರು. ಅವರ ಹೆಸರು ನನ್ನ ಮುಂದೆ ನಿರ್ಮೂಲವಾಗಿ ಹಾಳಾಗುತ್ತಿರಲಿಲ್ಲ. ಆಮೇಲೆ ಸಿಸ್ಟರ್, ಇಲ್ಲಿ ಯೆಶಾಯ ಪ್ರವಾದಿ ಏನು ಹೇಳ್ತಾ ದೇವರು ಮಾತಾಡ್ತಾರೆ, ನಾನು ನಿನ್ನ ದೇವರು, ನೀನು ನನ್ನನ್ನು ಸ್ವೀಕಾರ ಮಾಡಬೇಕಾಗಿತ್ತು. ಬಟ್ ಏನು ಮಾಡಿದರು? ಮಾಡಲಿಲ್ಲ. ಯಾರು ಹೇಳ್ತಾ ಇದ್ದಾರೆ? ಆ ಇಸ್ರಾಯೇಲ್. ನಾನು ನಿಮ್ಗೆಲ್ಲನೂ ಮಾಡಿದೆ, ಎಲ್ಲನೂ ಕೊಟ್ಟೆ, ಆದರೆ ನೀವೇನು ಮಾಡಿದ್ರಿ? ನನ್ನನ್ನೇ ನೋಡ್ತೀವಿ. ನನ್ನನ್ನು ಸ್ವೀಕಾರ ಮಾಡೋಕ್ಕೆ, ನನ್ನನ್ನು ಭುಜಿಸೋಕ್ಕೆ ನೀವು ನಿರಾಕರಿಸಿದ್ದೀರಿ. ನಾನು ನಿಮ್ಮ ಮೇಲೆ ಏನು ಪ್ಲ್ಯಾನ್ ಮಾಡಿದ್ದೆ? ನಿನ್ನ ಸಂತಾನ ಮರಳಿನ ರೀತಿಯಲ್ಲಿ ಬೆಳಿಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಅದನ್ನು ನಾಶ ಮಾಡಬೇಕಂತ ಉದ್ದೇಶಿಸಿದ್ದೆ. ಅಷ್ಟೇ ಅಲ್ಲ, ನಾನು ನಿಮಗೆ ಅಭಿವೃದ್ಧಿ ಮಾಡುವ ಯೋಜನೆ. ಅದು ಇಸ್ರಾಯೇಲ್ರು ಏನು ಮಾಡ್ತಾರೆ? ದೇವ್ರ ಮಾತು ಕೇಳಿದ್ರ? ದೇವ್ರಿಗೆ ವಿಧೇಯರಾದಿಲ್ಲ? ದೇವರ ಕಟ್ಟಳೆಯನ್ನು ಕೈಗೊಂಡ್ರ? ಹೇಳ್ತಾರೆ, ನೀವು ನನಗೆ ಅವಿಧೇಯರಾದ್ರಿ, ನನ್ನ ವಿರೋಧವಾಗಿ ನೀವು ಜೀವನ ಮಾಡಿದ್ರಿ. ಇನ್ನೊಂದು ಸಿಸ್ಟರ್, ನಾನು ಮಾಡುವ ಆಶೀರ್ವಾದಗಳೆಲ್ಲ ಸ್ಥಾಪನೆ. ಸಿಸ್ಟರ್, ಇವತ್ತ ನಾನು ದೇವರಿಗೆ ವಿಧೇಯನಾಗಿದ್ದೇನೆ, ಆತನನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ನಾನು ಕೊಲೋಸ್ಯ 2ನೇ ಅಧ್ಯಾಯ, ಕೊಲೋಸ್ಯರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯಕ್ಕೆ ಹೋಗೋಣ. ಇದೀರಾ? 6-7 ಹೋಗೋಣ. ಆದುದರಿಂದ ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರಿರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತನ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚಾಗಿ ಸ್ತೋತ್ರ ಮಾಡುವವರಾಗಿದೆ. ಆಮೇಲೆ ಏನು ಹೇಳ್ತಾ ಇದ್ದಾರೆ? ನಾವು ಬಂದು ಯೇಸು ಕ್ರಿಸ್ತನ ದೃಢವಾಗಿರ್ಬೇಕಂತ ಹೇಳ್ತಾರೆ. ಪೌಲನಿಗೆ ಗೊತ್ತು, ನಾನು ಕ್ರಿಸ್ತನಲ್ಲಿ ದೃಢವಾಗಿರೋದ್ರಿಂದನೇ ನಾನು ಕ್ರಿಸ್ತನಿಗಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದ್ದೇನೆ. ಅದೇ ಪೌಲರು ಸಭೆಗೆ ಹೇಳ್ತಾ ಇದ್ದಾರೆ, ನೀವು ಕೂಡ ದೃಢವಾಗಿ ಮುಂದೆ. ಹೇಗೆ? ಪ್ರತಿ ವಿಷಯದಲ್ಲಿ ಯೇಸುಗೆ ಕೃತಜ್ಞತೆ, ದೇವರಿಗೆ ಕೃತಜ್ಞತೆ ಮಾಡಿ. ನಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೆ ಎಲ್ಲ ದೇವರ ಕೃಪೆ, ದೇವರ ಆಶೀರ್ವಾದ. ನನ್ನ ಪ್ರಯಾಸ, ನನ್ನ ಪ್ರಯತ್ನ, ನನ್ನ ಪರಿಶ್ರಮ, ಇದೆಲ್ಲ ಕೆಲವು ವಿಷಯ ಇದೆ, ಹೌದು. ಆದರೆ ದೇವರ ಕೃಪೆ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸಿಸ್ಟರ್, ಇವತ್ತ ನಾನು ದೇವರಿಗೆ ಕೃತಜ್ಞತೆಯಾಗಿ ದೇವರಿಗೆ ಮಹಿಮೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಜೀವನದ ಪ್ರಕಾರ, ನನ್ನ ಜೀವನದ ಶೈಲಿಯ ಪ್ರಕಾರ ನಾನು ಮಾಡುವ ಜೀವನ ಯೇಸುವಿಗೆ ಕೃತಜ್ಞತೆಯಾಗಿದ್ದ.
ಅಥವಾ ಕೇವಲ ಬಾಯಿ ಮಾತಿನಿಂದ ಸ್ತೋತ್ರ ಇರ್ತದೆ? ಆಮೇಲೆ ಇನ್ನೊಂದು ವಚನ ನೋಡೋಣ, ಕೆಳಗೆ ಹೋಗಿ ಹಾಗೆ. ಕೊಲೆಸಿಯ 1ನೇ ಅಧ್ಯಾಯ 28-29. ಓಕೆ, 1:28-29 ಅದನ್ನು. ನಾವು ಆತನನ್ನು ಪ್ರಸಿದ್ಧಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನು ಕ್ರಿಸ್ತನಲ್ಲಿ ಪ್ರವೀಣರಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇತರರಿಗೋಸ್ಕರ ಹೋರಾಡುತ್ತೇವೆ, ಪ್ರಯಾಸ ಪಡುತ್ತೇನೆ. ಆಮೇಲೆ ಏನು ಹೇಳ್ತಾ ಇದ್ರೆ, ನಾನು ಜೀವನ ಮಾಡ್ತಾ ಇರೋದು ಕ್ರಿಸ್ತರನ್ನು ಪ್ರಸಿದ್ಧಪಡಿಸೋದಕ್ಕೆ. ಕ್ರಿಸ್ತರ ಜೀವನ ಏನು? ಜನಗಳಿಗೆ ಕ್ರಿಸ್ತನ್ನು ತಿಳಿಸೋದು, ಯೇಸುವನ್ನು ಕೊಡೋದು. ಹೇಗೆ ಕೊಡೋಕ್ಕೆ ಸಾಧ್ಯ? ಮುಂಚೆ ಎಲ್ಲ ಕಾರ್ಡಿತ್ತು, ಹೋಗಿ ಇನ್ವೈಟ್ ಮಾಡ್ತಿದ್ದು. ಹೇಗೆ ಕೊಡೋದು? ಶೇರ್ ಮಾಡೋದು. ವೆರಿ ಗುಡ್. ಬೇರೆ ಪ್ರೀತಿ ಮಾಡೋದು. ವೆರಿ ಗುಡ್. ಆಮೇಲೆ ಪ್ಲಸ್ ಸಿಸ್ಟರ್ಸ್, ನಾವು ಹೇಗೆ ಮಾಡ್ಬೋದು ಅಂದರೆ, ನನ್ನ ಜೀವನದ ಶೈಲಿ, ನನ್ನ ಜೀವನನ ನೋಡಿ, ನನ್ನ ಮಾತುಗಳನ್ನ ನೋಡಿ, ನನ್ನ ಒಂದು ಅಭ್ಯಾಸಗಳನ್ನ ನೋಡಿ, ಈತ ಯೇಸುವಿನ ಶಿಷ್ಯ. ನಾನು ಬೈಬಲ್ ಇಟ್ಕೊಂಡು ಚರ್ಚಿಗೆ ಬರೋದ್ರಿಂದ ಯಾರು ಶಿಷ್ಯ ಅಂತ ಅಲ್ಲ. ನನ್ನ ನಡೆ ನುಡಿಗಳು, ನನ್ನ ಕಾರ್ಯಗಳು, ಇದೆಲ್ಲ ಜನರು ನೋಡಬೇಕು. ನಾವು ಯೇಸುವಿನ ಪ್ರತಿಬಿಂಬವಾಗಿ ನಾವು ಜೀವನ ಮಾಡಬೇಕು. ಸಿಸ್ಟರ್ಸ್, ನಾವು ಯೇಸುವಿನ ಪ್ರತಿಬಿಂಬ ಆಗಬೇಕಾದ್ರೆ ನಾವು ನಿಜವಾಗಿಯೂ ಯೇಸುಗಾಗಿ ಜೀವನ ಮಾಡ್ತೀವಿ ಅಂತ ಅರ್ಥ. ಜನಗಳು ನೋಡಿ, ವಾವ್, ಈತನ ಏನೋ ಸಮಥಿಂಗ್ ಸ್ಪೆಷಲ್, ಏನೋ ವ್ಯತ್ಯಾಸವಾಗಿದೆ, ಇವನ ಜೀವನ ಬೇರೆಗಿಂತ ಬದಲಾವಣೆ ಇದೆ ಅನ್ಕೋತಾ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬನಾಗಿದ್ದೇನಾ ಅಥವಾ ನಾನು ವ್ಯತ್ಯಾಸವಾಗಿದೆ? ನೋಡಿ, ಯೋಚನೆ ಮಾಡಿ. ಇವತ್ತು ನನ್ನ ಜೀವನ ಶೈಲಿ ಹೇಗಿದೆ? ನಾನು ಯಾವ ವಿಷಯಕ್ಕಾಗಿ ಹೋರಾಡ್ತಾ ಇದ್ದೀನಿ? ಯಾವುದು ನನಗೆ ಪ್ರಮುಖವಾಗಿ ಕಾಣ್ತಾ ಇದೆ? ಅನೇಕ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ, ನನ್ನ ಅನಿಸಿಕೆಗಳು, ನನ್ನ ಆಲೋಚನೆಗಳು, ನನ್ನ ಆಸೆಗಳ ಪ್ರಕಾರನೇ ಓದ್ತೀವಿ. ಅದಿಲ್ಲ. ಆದರೆ ನಾನು ಯಾವ ಥರ ಯೋಚನೆ ಮಾಡ್ತಾ ಇದ್ದೀನಿ, ದೇವರ ಆಲೋಚನೆ ಏನು, ದೇವರ ಇಚ್ಛೆ ಏನಾಗಿದೆ, ಅವ್ರು ನನ್ನ ಮೇಲೆ ಏನು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ, ನನ್ನಿಂದ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ. ನನಗೆ ಗೊತ್ತಿತ್ತು ದೇವ್ರು ನನ್ನ ಮೇಲೆ ಏನು ಅಪೇಕ್ಷೆ ಇಟ್ಟಿದ್ದಾರೆ. ಇನ್ನೊಂದು ವಚನ ಕೊನೆಯಲ್ಲಿ ನೋಡೋಣ. 1 ತಿಮೋತಿ 1 ಹೋಗೋಣ. 12ರಿಂದ 1 ತಿಮೋತಿ 1ನೇ ಅಧ್ಯಾಯ 12ರಿಂದ 14 ಇದ್ದೀರಾ? ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತ್ತು. ನನಗೆ ಬಲವನ್ನು ದಯಪಾಲಿಸಿದವನು ನನ್ನ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೋಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಕಸ್ಥನೆಂದೆಣಿಸಿ ನನ್ನ ಸೇವೆಗೆ ನೇಮಿಸಿಕೊಂಡಿದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು. ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾದದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು, ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತು. ಆಮೇಲೆ ಈ ಪೌಲ್ ಹೇಳ್ತಾ ಇದ್ದಾರೆ, ನನ್ನ ಜೀವನ ಹೇಗಿತ್ತು, ನಾನು ಎಲ್ಲಿಂದ ಬಂದೆ. ನನಗೆ ಗೊತ್ತಿದೆ ಪೌಲ್ ಹೇಗಿದ್ರು. ಫಸ್ಟ್ ಸೌಲಾಗಿ ಅನೇಕ ಜನಗಳಿಗೆ ಹಿಂಸೆ ಕೊಡಿಸ್ತಾರೆ, ಕ್ರೈಸ್ತರನ್ನು ಹಿಡಿದುಕೊಂಡೋಗಿ ಜೈಲುಗಳಿಗೆ ಹಾಕ್ತಾರೆ. ಆ ರೀತಿಯಾದ ಸೌಲ್ ಪೌಲನಾಗಿ ಬದಲಾದ ಮೇಲೆ ಏನು ಮಾಡ್ತಾನೆ? ಯೇಸುಗಾಗಿ ನಿಂತಿರೋದು. ಅವನು ಹೇಳ್ತಾ ಇದ್ದಾನೆ, ನನ್ನ ಜೀವನವನ್ನು ಬದಲಾಯಿಸಿದ ಯೇಸುಗಾಗಿ ನಾನು ಜೀವನ ಮಾಡ್ತೀನಿ. ಅನೇಕ ಸಂದರ್ಭಗಳು, ಅನೇಕ ಕಷ್ಟಗಳಿತ್ತು ಪೌಲ್ಗೆ. ಊಟ ಇಲ್ಲದಲ್ಲೇ ಇದ್ದರು, ಸೆರೆಮನೆಯಲ್ಲಿದ್ದರು, ಕಷ್ಟಗಳು, ಕಣ್ಣೀರುಗಳಿತ್ತು. ಆದರೆ ಹೇಳ್ತಾ ಇದ್ದಾರೆ, ಇದೆಲ್ಲ ನಾನು ಯೇಸುಗಾಗಿ ಮಾಡ್ತೀನಿ. ಕಾರಣ ಯೇಸು ನನಗೆ. ಪೌಲು ಯೇಸುವನ್ನು ಸಂಪೂರ್ಣವಾಗಿ ಅವರು ಸ್ವೀಕಾರ ಮಾಡಿದರು.
ಯೇಸುವೆ ಅವರಿಗೆ ಭೋಜನವಾಗಿತ್ತು, ಪ್ರತಿಯೊಂದು ಊಟವಾಗಿತ್ತು. ಸಿಸ್ಟರ್, ಯಾವಾಗ ನಾವು ಯೇಸುವನ್ನು ಸ್ವೀಕಾರ ಮಾಡ್ತೀವಿ ನಮಗೆಲ್ಲ ಶಕ್ತಿಯು ಆತನ ಕಾಣಿಸ್ತದೆ. ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ನಾವೆಲ್ಲ ಹೋರಾಟವನ್ನು ಮಾಡೋಕ್ಕೆ ಸಾಧ್ಯ. ಆಮೇಲೆ ಸಿಸ್ಟರ್, ಈ ದಿನ ನಾವು ನೋಡ್ದೋ ನಾನೇ ಜೀವ ಕೊಡೋದು ಯೇಸು. ಸಿಸ್ಟರ್ಸ್, ನಾವು ಯೇಸುವನ್ನು ಧರಿಸಿಕೊಂಡಾಗ ನಾವು ಈ ಲೋಕದಲ್ಲಿ ಹೋರಾಡೋಕ್ಕೆ ಸಾಧ್ಯ, ಯೇಸುಗಾಗಿ ನಿಲ್ಲಕ್ಕೆ ಸಾಧ್ಯ. ನಮ್ಮ ಎಲ್ಲ ಪರಿಶ್ರಮಗಳು ಕೂಡ ನಾವು ಅದನ್ನು ಎದುರಿಸಿ ಹೋರಾಡೋಕ್ಕೆ ದೇವರು ವಿಷಯ. ನಾವು ಯೇಸುಗಾಗಿ ಹೋರಾಡೋಣ, ಯೇಸು ನಮ್ಮ ಜೀವನದಲ್ಲಿ ಧರಿಸಿಕೊಳ್ಳೋಣ. ದೇವರಿಗೆ ಮಹಿಮೆ ಆಗಲಿ. ಆಮೇಲೆ ಈ ಸಮಯದಲ್ಲಿ ನಾವು ಯೇಸು ಕ್ರಿಸ್ತರ ಮರಣವನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದೀವಿ. ಏಮೇ ತುಂಬ ಮುಖ್ಯವಾಗಿ ನಾವು ಗಮನ ಹರಿಸಬೇಕಾಗಿದೆ ಯೇಸು ಕ್ರಿಸ್ತರ ಒಂದು ಶಿಲುಬೆಯ ಮರಣದ ಮೇಲೆ. ಏಮೇ ಭಾಳ ಮುಖ್ಯವಾಗಿ ಮನುಷ್ಯನ ಜೀವನದಲ್ಲಿ ಒಂದು ಜೀವನ, ಒಂದು ಮರಣ. ಏಮೇ ಆದರೆ ಇಲ್ಲಿ ನಾವು ನೋಡ್ತೀವಿ ಯೇಸು ಕ್ರಿಸ್ತರು ನಮಗೇನು ಕೊಟ್ರಂದರೆ ತಮ್ಮ ಜೀವನವನ್ನೇ ಕೊಟ್ಟರು. ಯಾರು ಮಾಡಲಾರ್ದಂಥ ಯಾರೂ ಪ್ರಾಣ ಕೊಡಂಗಿಲ್ಲ, ಆ ಪ್ರಾಣ ನಮಗೋಸ್ಕರ ಕೊಟ್ಟರು. ನಾವು ನೋಡ್ತೀವಿ ಮನುಷ್ಯನ ಜೀವನದಲ್ಲಿ ಅವರು ನಮಗೆ ಎಂಥ ತಮ್ಮ ಜೀವನ, ಅವ್ರ ಲೈಫೇ ನಮಗೆ ಕೊಟ್ಟರು. ಅವರು ಪರಿಪೂರ್ಣವಾದಂಥ ಒಂದು ಲೈಫ್ ನಮಗೆ ಕೊಟ್ಟರು. ಅದು ಯಾರು ಕೊಡಲಿಕ್ಕೆ ಸಾಧ್ಯವಿಲ್ಲ, ಕೊಡಲಿಕ್ಕೆ ಮನಸ್ಸು ಕೂಡ ಮಾಡಲ್ಲ, ಮನಸ್ಸು ಕೂಡ ಬರಲ್ಲ. ಅಂಥದರಲ್ಲಿ ಒಬ್ಬ ವ್ಯಕ್ತಿಗೆ ಏನಾದರೂ ಒಳ್ಳೆಯದು ಮಾಡಿದರೆ ಆ ಮನಸ್ಸು ಬರುತ್ತಿತ್ತೋ ಗೊತ್ತಿಲ್ಲ. ಮನುಷ್ಯ ಏನಾದರೂ ಮಾಡಿದರೆ ಅದನ್ನು ಕೊಡ್ತಾರೆ, ಆದರೆ ಇಲ್ಲಿ ಏನೂ ಮಾಡಲಾರ್ದಾಗ ದೇವರು ಯೇಸು ಕ್ರಿಸ್ತರು ತಮ್ಮ ಪ್ರಾಣವನ್ನೇ ಕೊಟ್ಟರು. ಆಮೇಲೆ ನಾವು ನೋಡೋಣ ವಾಕ್ಯದಿಂದ ರೋಮಾಪುರ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ಅಧ್ಯಾಯ 6ರಿಂದ 10ರವರೆಗೂ. ಆಮೇಲೆ ನಾವು ನೋಡ್ತೀವಿ ಇಲ್ಲಿ, ನಾವು ಅಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗಳಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾರಾದರೂ ಧೈರ್ಯ ಮಾಡಿದರೂ ಮಾಡ್ಯಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ನಿಶ್ಚಯವಲ್ಲವೇ? ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನು ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? ಒಬ್ಬರು ಪ್ರಾಣ ಕೊಡಬೇಕಂದ್ರೆ ತುಂಬ ಧೈರ್ಯ ಬೇಕು. ಆದರೆ ಇಲ್ಲಿ ನೋಡುವಾಗ ನಾವು ಯೇಸು ಕ್ರಿಸ್ತರ ಇಲ್ಲಿ ಹೇಳ್ತದೆ, ವಾಕ್ಯದಲ್ಲಿ ಹೇಳ್ತದೆ, ನಾವು ಅಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡೋದು ಅಪರೂಪ. ಉಪಕಾರಿಗಳಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾರಾದರೂ ಧೈರ್ಯ ಮಾಡಿದರೂ ಮಾಡ್ಯಾನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ನಾವು ಪಾಪಿಗಳಾಗಿದ್ದೀವಿ,
ತುಂಬ ಅಪರಾಧಗಳನ್ನು ಮಾಡ್ತಾ ಇದ್ವಿ, ತುಂಬ ದ್ರೋಹಗಳನ್ನು ಮಾಡ್ತಾ ಇದ್ವಿ. ಆವಾಗಲೂ ಕೂಡ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಆಮೆನ್. ಸಹೋದರ ಸಹೋದರಿಯರೇ, ತುಂಬ ಇಲ್ಲಿ ನಾವು ನೋಡ್ತೀವಿ, ನೋಡುವಾಗ ಇಲ್ಲಿ ಹೇಳ್ತಾ ಇದ್ದೀವಿ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲಿರುವ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಅಂತ ಹೇಳ್ತಾರೆ. ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ, ತುಂಬ ಪ್ರೀತಿ ಇಟ್ಟಿದ್ದಾನೆ. ಮರಣ ಇವತ್ತು ನಮಗೆ ಆ ಶಿಲುಬೆ ಮರಣ ಎಷ್ಟೊಂದು ನಮ್ಮ ಜೀವನಗಳನ್ನು ನಾವು ಯಾವ ಮಟ್ಟದಲ್ಲಿದ್ದೀವಿ ಯೋಚನೆ ಮಾಡ್ಕೊಳ್ಳಿ. ಯಾವ ಮಟ್ಟದಲ್ಲಿದ್ವಿ, ಹೇಗಿದ್ವಿ. ನಾವು ಆಸಕ್ತರಾಗಿ ಇನ್ನೂ ನಾವು ಬಲಹೀನರಾಗಿದ್ದಾಗಲೇ, ನಾವು ಸರಿಯಾಗಿರ್ಲಾರ್ದಾಗಲೇ ದೇವರು ನಮಗೋಸ್ಕರ ಪ್ರಾಣ ಕೊಟ್ಟರು. ಆಮೆನ್. ಇವಾಗ ನಾವು ಯಾರಾದರೂ ಸರಿಯಾಗಿದ್ದರೆ ಅವ್ರನ್ನ ಮಾತಾಡಿಸ್ತೀವಿ, ಅವ್ರು ಸರಿ ಇಲ್ಲಾಂದರೆ ಅವ್ರನ್ನ ನೋಡೋಕೆ ಕಷ್ಟ ಆಗುತ್ತೆ ನಮಗೆ. ಆದರೆ ದೇವರು ಯೇಸು ಕ್ರಿಸ್ತರು ನಾವು ಬಲಹೀನರಾಗಿದ್ದಾಗ, ನಾವು ವೀಕ್ ಇದ್ದಾಗ, ದೇವರಿಗೆ ವೈರಿಗಳಾಗಿದ್ದಾಗ, ವೈರಿಗಳಿಗೆ ಏನು ಮಾಡಬೇಕು? ಅವರು ಸಾಯಬೇಕು ವೈರಿಗಳು. ಅಂಥದ್ರಲ್ಲಿ ದೇವರು ತಮ್ಮ ಮಗನ ಮರಣದ ಮೂಲಕ ನಮ್ಮ ಜೊತೆ ಸಮಾಧಾನ ಮಾಡಿಕೊಂಡಿದ್ದಾರೆ. ಆಮೆನ್. ಸಹೋದರ ಸಹೋದರಿಯರು, ತುಂಬ ಮುಖ್ಯ ಈ ದಿನದಲ್ಲಿ ನಾವು ಹೇಗಿದ್ದೀವಿ. ಆಮೆನ್. ನಾವು ನೋಡ್ತೀವಿ ಮರಣನೇ ತುಂಬ, ಈ ಮರಣ ಯಾಕಾಗಿದೆ ಅಂತ ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಆಮೆನ್. ಯೇಸು ಕ್ರಿಸ್ತರು ನೋಡುವಾಗ ತುಂಬ ನಮಗೋಸ್ಕರ ತಮ್ಮ ಪ್ರೀತಿಯನ್ನು ಕೊಟ್ಟು ಹೋಗಿದ್ದಾರೆ. ಭಾಳ ಸಲ ನಾವು ನೋಡ್ತೀವಿ, ಸತ್ರಲ್ಲ ಇವರೇನು ಮಾಡಿ ಹೋಗಿದ್ದಾರಂತೆ. ಆದರೆ ಯೇಸು ಕ್ರಿಸ್ತರು ಮಾಡಿ ಹೋಗಿದ್ದು ತಮ್ಮ ಪ್ರಾಣ, ತಮ್ಮ ಪ್ರೀತಿನ, ತಮ್ಮ ಬಲಿದಾನವನ್ನು, ಈ ಜಗತ್ತಿನಲ್ಲಿ ಯಾರೂ ಮಾಡಲಾರ್ದಂಥ ಒಂದು ದೊಡ್ಡ ಪ್ರೀತಿಯನ್ನು ನಮಗೆ ತೋರಿಸಿದ್ದಾರೆ. ದೊಡ್ಡ ಪಾಪ ಕ್ಷಮಾಪಣೆಯನ್ನು ನಮಗೆ ಕೊಟ್ಟೋಗಿದ್ದಾರೆ ತಮ್ಮ ಮರಣದ ಮೂಲಕ. ಅವರು ಸಾಯುವಾಗ ನಮ್ಮನ್ನೆಲ್ಲ ತುಂಬ ನಮಗೋಸ್ಕರ, ನಮ್ಮ ಒಂದು ಪಾಪಗಳಿಗೋಸ್ಕರ ಅವರು ತುಂಬ ನರಕವನ್ನು ಅನುಭವಿಸಿದ್ದಾರೆ. ಸಹೋದರ ಸಹೋದರಿಯರಿಗೆ, ನಿಜವಾಗಲೂ ನಾವು ಇವತ್ತಿನ ದಿವಸ ನಾವು ಪಾಪಗಳನ್ನು ಬಿಟ್ಟು ಜೀವನ ಮಾಡಬೇಕಾಗಿದೆ. ಆಮೇಲೆ ನಾವು ತಂದೆ ತಾಯಿಯಾಗಿ ಇವತ್ತು ನಾವು ಮಾಡೋ ಪಾಪಗಳು ಹೇಗಿದೆ? ನಾವು ಮಾಡೋ ಪಾಪಗಳು ನಮ್ಮ ಮಕ್ಕಳ ಮೇಲೆ ಬರ್ತವೆ. ನಮ್ಮ ಜೀವನಗಳು ಹೇಗಿದ್ದಾವೆ ಇವತ್ತು ಕೂಡ? ಈ ವಾರದಲ್ಲಿ ಹೇಗಿತ್ತು ನಮ್ಮ ಜೀವನ? ಎಷ್ಟೋ ಸಲ ನಾವು ಮೂಢನಂಬಿಕೆಯಲ್ಲಿದ್ವಿ, ಅಪನಂಬಿಕೆಯಲ್ಲಿದ್ವಿ. ಎಷ್ಟೋ ಸಲ ದೇವರ ವಿರೋಧವಾಗಿ ನಡ್ಕೊಂಡ್ವಿ. ನೀವು ಯೋಚಿಸ್ಕೊಳ್ಳಿ, ನಾವು ಹೇಗೆ ನಡ್ಕೊಂಡಿದ್ವಿ, ಹೇಗೆ ಯೋಚಿಸಿದ್ವಿ, ಏನೆಲ್ಲ ಥಾಟ್ಸ್ ಬಂದ್ವು. ಏನು ಯೇಸು ಕ್ರಿಸ್ತರನ್ನು ಮರ್ತು ಬಿಟ್ಟಿದ್ವಾ? ಶಿಲುಬೆ ಮರಣವನ್ನು ಮರ್ತು ಬಿಟ್ಟಿದ್ವಾ? ಆಮೇಲೆ ನಾವು ಲೋಕದಲ್ಲಿ ಹೇಗೆ ಈ ಜೀವನ ಮಾಡಿದ್ವಿ? ಈ ಸಮಯದಲ್ಲಿ ನಾವು ನಿರ್ಧರಿಸೋಣ, ನಾವು ಪಾಪ ಮಾಡೋದನ್ನು ಬಿಟ್ಟು ಜೀವನ ಮಾಡೋಣ. ಈ ಮರಣವನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳೋಣ. ಯಾಕಂದರೆ ಅವರು ಕಷ್ಟಪಟ್ಟಿದ್ದು ಏನೋ ಒಂದು ಕ್ಯಾಜುವಲ್ ಆಗಿಲ್ಲ, ತುಂಬ ಕಷ್ಟಪಟ್ಟಿದ್ದಾರೆ. ಶಿಲುಬೆಯಲ್ಲಿ ಬರ್ತಾದ್ದು ಎರಡು ಕೈಗೆ ಮಳೆ ಹೊಡೆಸ್ಕೊಂಡಿದ್ದಾರೆ. ತುಂಬ ಈ ಮರಣ ನಮ್ಮ ಜೀವನದಲ್ಲೇ ಬದಲಾವಣೆ ಮಾಡಿದಂಥ ಒಂದು ಮರಣವಾಗಿದೆ. ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಬದಲಾವಣೆ ಆಗ್ತೀವಿ, ನಮ್ಮ ಪಾಪಗಳನ್ನು ಬಿಟ್ಟು ಜೀವನ ಮಾಡ್ತೀವಿ. ಇಲ್ಲಾಂದರೆ ನಾವು ಈ ಮರಣನ ನಮಗೆ ಅರ್ಥ ಆಗಿಲ್ಲ ಅಂದರೆ ಬೇರೆ ಏನು ಅರ್ಥ ಮಾಡ್ಕೊಂಡ್ರೆ ಏನು ಪ್ರಯೋಜನವಿಲ್ಲ. ನೀವೆಲ್ಲ ಅರ್ಥ ಮಾಡ್ಕೊಂಡಿರ್ಬೋದು ಇವತ್ತು ಬೇರೆ ಬೇರೆ ವಿಷಯಗಳು, ಆದರೆ ಯೇಸುವಿನ ಶಿಲುಬೆ ಮರಣವನ್ನು ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಜೀವನದ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಸಹೋದರ ಅದನ್ನೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇನ್ನು ನಾವು ಏನು ಅರ್ಥ ಮಾಡ್ಕೊಂಡು ಇನ್ನೊಬ್ಬರನ್ನೇನು ಅರ್ಥ ಮಾಡ್ಕೊಂಡು ಆಮೇಲೆ ನಾವು ಇವತ್ತು ನಿರ್ಧರಿಸೋಣ. ಅವರ ದೇಹವನ್ನು ಸೂಚಿಸುವಂಥ ರೊಟ್ಟಿಗಾಗಿ, ಅವರ ರಕ್ತವನ್ನು ಸೂಚಿಸುವಂಥ ದ್ರಾಕ್ಷರಸಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಜವಾಗಲೂ ದೇವರೇ, ನಾವು ಪಾಪಿಗಳಾಗಿದ್ದಾಗಲೂ ನಮಗೋಸ್ಕರ ನಿಮ್ಮ ಪ್ರಾಣವನ್ನೇ ಕೊಟ್ಟಿದ್ರಿ. ದೇವರು ಪೂರ್ತಿ ಲೈಫ್ ಕೊಟ್ಟಿದ್ರಿ. ಆ ಲೈಫ್ ಕೊಡುವಾಗ ಕೂಡ ನೀವು ಎರಡು ಮನಸ್ಸು ಮಾಡಲಿಲ್ಲ. ನಾನು ಕೊಡಬೇಕಾ ಬೇಡಬೇಕನ್ನೋಂಥದ್ದು ಬರಲಿಲ್ಲ. ಆದರೆ ನಮ್ಮ ಹಾಗೆ ಶೋಧನೆ ಆಯಿತು ದೇವರೇ. ಆದರೆ ನೀವು ರೆಡಿ ಆದ್ರಿ ದೇವರೇ ನಮಗೋಸ್ಕರ. ಎಂಥ ಪ್ರಾಣ ಅಂದರೆ ಏನೋ ಒಂದು ಸಡನ್ಲಿ ಸಾಯುವಂಥ ಒಂದು ಪ್ರಾಣ ಅಲ್ಲ.
ತುಂಬ ಅವಮಾನ, ತುಂಬ ದುಃಖ, ತುಂಬ ನೋವು, ತುಂಬ ಆ ಒಂದು ಹೊಡೆತಗಳು, ಚಾಟಿ ಏಟುಗಳು ನಿಮ್ಮ ಚರ್ಮ ಕಿತ್ತಿ ಬರ್ತಾ ಇರ್ತದೆ. ಆ ಒಂದು ಹೊಡೆತಕ್ಕೆ ಕಂಡ ಕಿತ್ತಿ ಬರ್ತಾ ಇತ್ತು. ನಾವು ಎಷ್ಟೊಂದು ಕ್ರೂರವಾಗಿ ಪಾಪ ಮಾಡಿದ್ವಿ ಅಂತೇಳಿ ಆ ಒಂದು ಶಿಲುಬೆಯ ಮರಣದ ಮೂಲಕ ಗೊತ್ತಾಗುತ್ತೆ. ದೇವರೇ, ನಾವು ಎಷ್ಟು ಕ್ರೂರವಾದ ಪಾಪಿಗಳು, ಎಷ್ಟು ಘೋರವಾದ ಪಾಪ ಮಾಡಿದ್ದೀವಿ. ಆದರೆ ನೀನೇನೂ ಮಾಡಿಲ್ಲ ಅಂದರೂ ಕೂಡ ನೀ ನಮಗಾಗಿ ಬಲಿಯಾದ್ರಿ. ದೇವರೇ, ಬಹಳ ಸ್ತೋತ್ರ. ಈ ದಿನ ದೇವರೇ, ಬಹಳ ಸ್ತೋತ್ರಗಳು ಸಲ್ಲಿಸ್ತೀನಿ. ನನ್ನ ಪಾಪವನ್ನು, ನನ್ನ ಸಹೋದರಿಯರ ಪಾಪವನ್ನು ಕ್ಷಮಿಸ್ಬೇಕಂತೇಳಿ ಪ್ರಾರ್ಥನೆ ಮಾಡ್ತೀನಿ. ನಾವು ನಿಮ್ಮನ್ನು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿ ನಾವು ಬದಲಾವಣೆಯಾಗಿ ಜೀವನ ಮಾಡ್ತೀವಿ. ನಿನ್ನ ಶಿಲುಬೆ ಮರಣವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡಿ ದೇವರೇ. ನೀನು ಅರ್ಥ ಆದರೆ ನಮ್ಮ ಜೀವನದಲ್ಲಿ ಅದೇ ನಿಜವಾದ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ದೇವರು ಸಹಾಯ ಮಾಡಿ. ನಿಮ್ಮ ದೇಹವನ್ನು ಸೂಚಿಸುವಂಥ ರೊಟ್ಟಿಗಾಗಿ, ನಿಮ್ಮ ರಕ್ತವನ್ನು ಸೂಚಿಸುವಂಥ ದ್ರಾಕ್ಷರಸಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವರೇ, ನನ್ನ ಪಾಪ, ನನ್ನ ಸಹೋದರಿಯರ ಪಾಪಗಳನ್ನು ಕ್ಷಮಿಸಬೇಕಂತೇಳಿ ಬೇಡಿ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿದ್ದೀನಿ ತಂದೆ. ಆಮೆನ್. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ಬರಿದಾದ ಪಾತ್ರೆಯು ನಾ, ನನ್ನನ್ನು ತೊರೆಯದೆ ತುಂಬಿ ತುಳುಕುವ ಪಾತ್ರೆಯಂತೆ ನನ್ನನ್ನು ಮಾಡು ನೀ. ವೇದದಿ ಕಾಣುವ ಪಾತ್ರೆಯಂತೆ ಯೇಸುವ ಹೊಗಳುವೆ, ನನ್ನನ್ನು ಅಂತಹ ಪಾತ್ರೆಯಂತೆ ಬಳಸಿಕೊಳ್ಳು ನೀ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ.
ಜಜ್ಜಿಸಿ ನನ್ನನು ನಿನಗಾಗಿಯೇ ಸ್ವಾಸ್ಥ್ಯಗೊಳಿಸು ನೀ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆ ನೀ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆ ನೀ. ಅದ್ಭುತವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಅವರನ್ನ ಅಭಿನಂದಿಸೋಣ. ನಾನು ಕೂಡ ಕೆಲವೊಂದು ಅಂಶಗಳನ್ನು ನಾನು ಕಲ್ತಿದ್ದೀನಿ. ಸೊ ನಾನು ಕೂಡ ವಿಶ್ವಾಸಿಸ್ತೀನಿ ನೀವು ಅನೇಕ ವಿಷಯಗಳನ್ನು ಕಲ್ತಿದ್ದೀರಿ ಎಂಬುದಾಗಿ. ಬರುವ ಭಾನುವಾರ ಇದೇ ರೀತಿಯಲ್ಲಿ ಕನ್ನಡ ಊಟಗಳು ಎಂದಿನಂತೆ ಯೂಟ್ಯೂಬ್ ನಲ್ಲೇ ಇರಲಿವೆ. ಈ ಒಂದು ಸಮಯದಲ್ಲಿ ಪ್ರಾರ್ಥನೆಯೊಂದಿಗೆ ಮುಕ್ತಾಯಗೊಳಿಸೋಣ. ಪ್ರಾರ್ಥಿಸೋಣ. ಚೈತನ್ಯ ಸ್ವರೂಪನಾದ ದೇವರೇ, ಕರ್ತನೆ, ಈಗ ಸ್ವಾಮಿ ಒಂದೊಳ್ಳೆ ಒಂದು ಮುಂಚಾನೆ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಅದ್ಭುತವಾಗಿ ಉಪಯೋಗಿಸಿಕೊಂಡ್ರಿ, ಅದಕ್ಕಾಗಿ ಸ್ತೋತ್ರ. ಸರ್ವಶಕ್ತನಾದ ದೇವರೇ, ಇಲ್ಲಿ ಸೇರಿರುವಂತಹ ಎಲ್ಲಾ ಸಹೋದರ ಸಹೋದರಿಯರನ್ನು ವೀಕ್ಷಿಸುತ್ತಿರುವವರನ್ನು ನೀವು ದೇವರೇ ಜ್ಞಾಪಕ ಮಾಡಿಕೊಂಡು ದೇವರೇ ಅವ್ರಿಗೆ ಬೇಕಾಗಿರೋ ಎಲ್ಲಾ ಸಹಾಯಗಳನ್ನು ನೀವು ಮಾಡಿ ಸ್ವಾಮಿ. ಯಾರೆಲ್ಲ ದೇವರೇ ಅನಾರೋಗ್ಯವಾಗಿದ್ದಾರೋ ದಯವಿಟ್ಟು ಸ್ವಾಮಿ ಎಲ್ಲರಿಗೂ ದೇವರೇ ಆರೋಗ್ಯವನ್ನು ಕೊಡಿ ಸ್ವಾಮಿ. ಇವಾಗ ಕರ್ತನೆ, ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಸಲ್ಲಿಸುತ್ತಾ ಯೇಸು ಸ್ವಾಮಿ ನಿಮ್ಮೊಂದು ಪರಿಶುದ್ಧವಾದ ಹೆಸರಿನಲ್ಲಿ ಬೇಡಿ ಬಂದಿದ್ದೇನೆ, ಪರಲೋಕದ ಪರಮ ತಂದೆಯೇ, ಆಮೇನ್.